ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಪಾರ್ಟ್ ಸಿ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಅಂತಕ್ಕಂಥದ್ದು ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ SSC GD 2025 ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಸೊ ಲಾಸ್ಟ್ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ, ಪಾರ್ಟ್ ಎ, ಪಾರ್ಟ್ ಬಿ. ಸೊ ಪಾರ್ಟ್ ಎ ಬಂದು ಮೆಂಟಲ್ ಅಬಿಲಿಟಿ ಅಥವಾ ರೀಸನಿಂಗ್ಗೆ ಸಂಬಂಧಪಟ್ಟಂಥದ್ದು. ಪಾರ್ಟ್ ಬಿ ಬಂದು ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು 20 ಕ್ವಶನ್ಸ್ ಇತ್ತು. ಸೊ ಪಾರ್ಟ್ ಸಿ ಬಂದು ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ 20 ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಈ ರೀತಿದೆ: ಒಂದೇ ಬಡ್ಡಿ ದರದಲ್ಲಿ 2 ವರ್ಷಗಳಿಗೆ ಸಿಗುವ ಸರಳ ಬಡ್ಡಿಯು 42 ರೂಪಾಯಿ ಆಗಿದ್ದರೆ ಚಕ್ರ ಬಡ್ಡಿಯು 51 ಆಗಿದ್ದರೆ ಅಸಲು ಮೊತ್ತ ಎಷ್ಟು ಅಂತ ಕೇಳಿದರೆ. ಸೊ ಅಸಲು ಮೊತ್ತ ಮೀನ್ಸ್ ಪಿ ಅನ್ನು ನಾವು ಕಂಡುಹಿಡಬೇಕು, ಅಸಲು ಎಷ್ಟು ಅಂತಕ್ಕಂಥದ್ದು ಕಂಡುಹಿಡಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ಒಂದೇ ಬಡ್ಡಿ ದರ ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ಬಡ್ಡಿ ದರ ಆರ್ ರೇಂಜು ಸೊ ಸೇಮ್ ಇದೆ. 2 ವರ್ಷಗಳಿಗೆ ಸಿಗುವ ಸರಳ ಬಡ್ಡಿ 42. ಅಂದರೆ ಸರಳ ಬಡ್ಡಿ ಅಂತಕ್ಕಂಥದ್ದು ಏನಿದೆಯೋ 2 ವರ್ಷಕ್ಕೆ 42 ಆದರೆ 1 ವರ್ಷಕ್ಕೆ ಎಷ್ಟಾಯಿತು? 21 ರೂಪಾಯಿ ಆಯಿತು ಸ್ನೇಹಿತರೆ. ಇನ್ನು ಚಕ್ರ ಬಡ್ಡಿ ಎಷ್ಟು ಕೊಟ್ಟಿದ್ದಾರೆ? 51 ಚಕ್ರ ಬಡ್ಡಿ ಕೊಟ್ಟಿದ್ದಾರೆ. ಹೌದಾ? ಚಕ್ರ ಬಡ್ಡಿ 51 ರೂಪಾಯಿ ಕೊಟ್ಟಿದ್ದಾರೆ. ಈಗ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ 2 ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್ ಎಷ್ಟು ಅಂತ ನಾವು ಕಂಡುಹಿಡಬೇಕಾಗುತ್ತೆ ಸ್ನೇಹಿತರೆ. ಸೊ ಡಿಫ್ರೆನ್ಸ್ನ ಕಂಡುಹಿಡಿದ್ರೆ ನಮಗೆ 42 51 ಡಿಫ್ರೆನ್ಸ್ ಎಷ್ಟಿದೆ? ಡಿಫ್ರೆನ್ಸ್ ಬಂದು 9 ರೂಪಾಯಿ ಡಿಫ್ರೆನ್ಸ್ ಇದೆ. ಚಕ್ರ ಬಡ್ಡಿಗೂ ಸರಳ ಬಡ್ಡಿಗೂ ಇರ್ತಕ್ಕಂಥ ಡಿಫ್ರೆನ್ಸು 9. ಆ್ಯಂಡ್ ಸರಳ ಬಡ್ಡಿ 1 ವರ್ಷಕ್ಕೆ ಇರ್ತಕ್ಕಂಥದ್ದು 21, 2 ವರ್ಷಕ್ಕೆ 42 ರೂಪಾಯಿ ಆಯಿತು ಸ್ನೇಹಿತರೆ. ಈಗ ನಾವು ಕಂಡುಹಿಡಬೇಕು, ಪಿ ಹಸ್ಲನ್ನು ಕಂಡುಹಿಡಿತೀವಿ ಅಂತ ಹೇಳಿದ್ರೆ ಕೊಟ್ಟಿರ್ತಕ್ಕಂಥ ಏನು 1 ವರ್ಷದ ಬಡ್ಡಿ ಇದೆಯೋ ಸರಳ ಬಡ್ಡಿ, 1 ವರ್ಷದ ಸರಳ ಬಡ್ಡಿ ನಾವು ಸ್ಕ್ವೇರ್ ಮಾಡಬೇಕಾಗುತ್ತೆ. ಓಕೆ, ಸೊ I² ಡಿವೈಡೆಡ್ ಬೈ 9 ಏನು ಡಿಫ್ರೆನ್ಸ್ ಇರುತ್ತೋ ಸೊ ಅದನ್ನು ಮಾಡ್ತಕ್ಕಂಥ ಇದು ಶಾರ್ಟ್ ಕಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಹೈ ಅಂತ ಹೇಳಿದ್ರೆ 21 ಸ್ಕ್ವೇರ್ ಆಗಿರುತ್ತೆ ಸ್ನೇಹಿತರೆ, ಡಿವೈಡೆಡ್ ಬೈ 9. 21 ಇಂಟು 21 ನೀವು ಮಾಡಿದ್ರೆ ಆನ್ಸರ್ ನಿಮಗೆ ಬರ್ತಕ್ಕಂಥದ್ದು 441 ಬರುತ್ತೆ, ಡಿವೈಡೆಡ್ ಬೈ 9 ಆಗಿರುತ್ತೆ. ಸೊ 9ರಿಂದ ನೀವು ಡಿವೈಡ್ ಮಾಡ್ತಾ ಹೋದಾಗ 49 ಬರುತ್ತೆ. ಸೊ ಇದಿಷ್ಟೇ ಆನ್ಸರು, P = 49. ಸೊ ಇದು ಅಸ್ಲಾಗಿರುತ್ತೆ ಸ್ನೇಹಿತರೆ. ಸೊ ಇದು ತುಂಬಾ ಸರಳವಾಗಿ ಅಂದರೆ ಶಾರ್ಟ್ ಕಟಲ್ಲಿ ಮಾಡ್ತಕ್ಕಂಥ ಒಂದು ಮೆಥಡ್ ಆಗಿರುತ್ತೆ. ಎರಡನೇ ಪ್ರಶ್ನೆ ಈ ರೀತಿ ಇದೆ: 16 ಮತ್ತು 48ಕ್ಕೆ 3ನೇ ಸಮಾನುಪಾತ ಯಾವುದಂತ ಕೇಳಿದ್ದಾರೆ. ಹೌದಾ? 16 ಮತ್ತು 48 ಕೊಟ್ಟಿರ್ತಾರೆ, ಏನು ಕೊಟ್ಟಿದ್ದಾರೋ ಸೊ ಇದಕ್ಕೆ 3ನೇ ಸಮಾನುಪಾತ ಯಾವುದು? ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ 2 ಕೊಟ್ಟಿದ್ದಾರೆ, ಒಂದು ಎ ಮತ್ತು ಒಂದು ಬಿ, ಮತ್ತೊಂದು ಬಿ ಅನ್ನು ಕೊಟ್ಟಿದ್ದಾರೆ. ಎ ಮತ್ತು ಬಿ ಅನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಎ ಅಂತಕ್ಕಂಥದ್ದು ಇಲ್ಲಿ 16 ಕೊಟ್ಟಿದ್ದಾರೆ, ಬಿ ಬಂದು 48 ಕೊಟ್ಟಿದ್ದಾರೆ. ಸೊ 3ನೇ ಸಮಾನುಪಾತ ಕಂಡುಹಿಡಿಬೇಕಂತ ಹೇಳಿದ್ರೆ A:B:B:C ಇದು 3ನೇದು ಸ್ನೇಹಿತರೆ. ಇವಾಗ ಏನು ಮಾಡಬೇಕು ನಾವು? ಮಧ್ಯ ಏನಾನು ಇದಿರುತ್ತೋ ಸೊ ಬೀಜೋಕ್ತಿಗಳ ಮಲ್ಟಿಪ್ಲೈ ಮಾಡೋದು ಮತ್ತು ಅಂತ್ಯದಲ್ಲಿರ್ತಕ್ಕಂಥ ನಾವು ಮಲ್ಟಿಪ್ಲೈ ಮಾಡ್ತೀವಿ. A:C = B² ಆಗಿರುತ್ತೆ. ನಾವು ಕಂಡುಹಿಡಬೇಕಾಗಿರ್ತಕ್ಕಂಥ 3ನೇ ಸಮಾನುಪಾತ ಅಂತ ಹೇಳಿದಾಗ C ಕಂಡುಹಿಡಬೇಕು. C = B²/A ಆಗಿರುತ್ತೆ. ಇಲ್ಲಿ ಬಿ ಗೊತ್ತಿದೆ ನಮಗೆ 48 ಸ್ಕ್ವೇರ್ ಅಂತಕ್ಕಂಥದ್ದಾಗಿದೆ. 48 × 48 ಇಂದ ಒಂದು ಬರ್ಕೊಳ್ತೀನಿ ನಾನು ಸ್ನೇಹಿತರೆ. ಎ ಬಂದು 16 ಆಗಿದೆ. ಓಕೆ, ಸೊ ಈ ರೀತಿ ನಾವು ಮಾಡ್ಕೊಳ್ತಕ್ಕಂಥದ್ದು ಆಗುತ್ತೆ. ಸೊ ಟೋಟಲ್ ಆಗಿ ಇದನ್ನು ಡಿವೈಡ್ ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು 144 ಆಗಿರುತ್ತೆ ಸ್ನೇಹಿತರೆ. ಸೊ 16 ಡಿವೈಡ್ ಮಾಡ್ತಾ ಹೋಗಿ ಅಥವಾ 8 ಡೈರೆಕ್ಟಾಗಿ 16 ಡಿವೈಡ್ ಮಾಡಬಹುದು. 16 1 16, 16 3 48 ಆಗಿರುತ್ತೆ. ಸೊ ಈ ರೀತಿ ನಾವು ಮಾಡ್ತೋದಾಗ 48 × 3 144 ಬರುತ್ತೆ. ಸೊ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. 2 ಶಂಕುಗಳ ಎತ್ತರಗಳ ಅನುಪಾತ 4:3 ಆಗಿದೆ. ಅವುಗಳ ಪಾದಗಳ ತ್ರಿಜ್ಯಗಳ ಅನುಪಾತ 1:2 ಆಗಿದೆ. ಅವುಗಳ ಘನಫಲಗಳ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. 2 ಶಂಕುಗಳ ಎತ್ತರಗಳ ಅನುಪಾತ, ಎತ್ತರ ಅಂತ ಹೇಳಿದಾಗ 2 ಶಂಕುದ ಎತ್ತರ H1/H2 ಅಥವಾ 4/3 ಅಥವಾ 4:3 ಅಂತ ಎತ್ತರ ಆಗಿರುತ್ತೆ ಸ್ನೇಹಿತರೆ. ಅವುಗಳ ಪಾದಗಳ ತ್ರಿಜ್ಯ ಕೊಟ್ಟಿದ್ದಾರೆ. ಸೊ R1/R2 = 1/2. ಓಕೆ, ಸೊ ಇದು ಅನುಪಾತ ಆಯಿತು. ಅವುಗಳ ಘನಗಳ ಅನುಪಾತವನ್ನು ನಾವಿಲ್ಲಿ ಕಂಡುಹಿಡಬೇಕು. ಘನಗಳ ಅನುಪಾತ ಕಂಡುಹಿಡಬೇಕಂದ್ರೆ ಈ ಒಂದು ಶಂಕುದ ಒಂದು ಘನಫಲದ ಒಂದು ಫಾರ್ಮುಲಾ ನಮಗೆ ಗೊತ್ತಿರಬೇಕಾಗಿರುತ್ತೆ ಸ್ನೇಹಿತರೆ. ಶಂಕುವಿನ ಘನಫಲದ ಅನುಪಾತ ಏನು ಬರುತ್ತೆ? V1 / V2 ಸೊ V1 ಅಂತ ಹೇಳಿದಾಗ ಫಾರ್ಮುಲಾ 1/3 ಪೈ
ಆರ್ ಸ್ಕ್ವೇರ್ ಎಚ್ ಬರುತ್ತೆ ಸ್ನೇಹಿತರೆ. ಸೊ ಇಲ್ಲಿ R1 R2 H1 S2 ಅಂತ ತೊಗೊಂಡ್ರೆ ನಾವು ಫಸ್ಟ್ ಒನ್ ನಾವು R1 H1 ಅಂತ ತಗೊಳ್ಳೋಣ. ಸೆಕೆಂಡ್ ಒನ್ ನಾವು ನೋಡ್ತಾ ಹೋದಾಗ 1/3 ಪೈ ಆರ್ ಸ್ಕ್ವೇರ್ 2 ಆ್ಯಂಡ್ H2. ಓಕೆ, ಸೊ ಇಲ್ಲೇನಾಗುತ್ತೆ 1/3 ಪೈ 1/3 ಪೈ ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ. ಉಳಿತಕ್ಕಂಥದ್ದೇನು ಆರ್ ಸ್ಕ್ವೇರ್ 1 H1 ಡಿವೈಡ್ ಬೈ ಆರ್ ಸ್ಕ್ವೇರ್ 2 H2 ಉಳಿತಕ್ಕಂಥದ್ದಾಗುತ್ತೆ H2R. ಓಕೆ, ಸೊ ಇಲ್ಲಿ ಇದನ್ನು ನಾವು ಸಿಂಪ್ಲಿಫೈ ಮಾಡ್ಕೊಳ್ಬಹುದಲ್ವಾ. ಸೊ R1 ಡಿವೈಡೆಡ್ ಬೈ R2 ಹೋಲ್ ಸ್ಕ್ವೇರ್ ಇಂಟು H1 ಬೈ H2. ಹೌದಾ, ಈಗ ಕೊಟ್ಟಿದ್ದಾರೆ ನಮಗೆ R1 ಬೈ R2 ಎಷ್ಟಿದೆ 1/2 ಇದೆ. 1/2 ಹೋಲ್ ಸ್ಕ್ವೇರ್ ಇಂಟು H1 ಬೈ H2 ಎಷ್ಟಿದೆ 4/3 ಇದೆ. 4/3 ಇದೆ. ಹೌದಾ, ಇಲ್ಲಿದೆ ನೋಡಿ 4/3. ಸೊ ಇವಾಗ ಏನಾಗುತ್ತೆ, ಇದು ಎರಡು ನಾವು ಮಾಡಿದ್ರೆ 4 ಆಗುತ್ತೆ. 4 4 ಕ್ಯಾನ್ಸಲ್ ಆಯಿತು ಸ್ನೇಹಿತರೆ, 1/3 ಆಯಿತು. ಸೊ V1 ಬೈ V2 ಇಸ್ ಈಕ್ವಲ್ ಟು 1/3. ಸೊ 1:3. ದಿಸ್ ಈಸ್ ದ ಆನ್ಸರ್. ಮುಂದಿನ ಪ್ರಶ್ನೆ ನೋಡೋದಾದರೆ ಸ್ನೇಹಿತರೆ, 8% ಲಾಭದೊಂದಿಗೆ 1566ಕ್ಕೆ ಮಾರಾಟ ಮಾಡಲಾದ ವಸ್ತುವಿನ ಒಂದು ಅಸಲು ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ. ಅಂದರೆ 8% ಲಾಭಕ್ಕೆ ಮಾರಿದ್ದಾರೆ, ಒಂದು ವಸ್ತುವನ್ನು ಮಾರಿದ್ದಾರೆ. ಎಷ್ಟಕ್ಕೆ? 1566. ಮಾರಿದ ಬೆಲೆ 1566, ಅಲ್ಲಿ ಲಾಭ 8% ಲಾಭವನ್ನು ಇಟ್ಕೊಂಡಿದ್ದಾರೆ. ಸೊ ಈಗ ಅಸಲು ಬೆಲೆ ಎಷ್ಟು ಅಂತ ನಾವು ಕಂಡುಹಿಡಬೇಕು. ಓಕೆ, ಸೊ ಇಲ್ಲಿ ಏನಾಗಿದೆ, ಸೇಲಿಂಗ್ ಪ್ರೈಸ್ ಅಥವಾ ಮಾರಾಟ ಬೆಲೆ ಏನು ಕೊಟ್ಟಿದ್ದಾರೆ, ಮಾರಾಟ ಬೆಲೆ 1566 ರೂಪಾಯಿ ಇದೆ. ಹೌದಾ, ಇದು SP ಸೇಲಿಂಗ್ ಪ್ರೈಸ್ ಅಂತ ಹೇಳ್ತೀವಿ. ಲಾಭ ಏನಿದೆ, ಲಾಭ ಬಂದು 8% ಇದೆ. ನಮಗೇನು ಕಂಡುಹಿಡಬೇಕೀಗ, ಅಸಲು ಕಂಡುಹಿಡಬೇಕು. ಅಸಲು P ಏನಿದೆಯೋ ಅಥವಾ ಅಸಲು ಬೆಲೆ ಏನಿದೆಯೋ ಅದರ ಮೂಲ ಬೆಲೆ. ಸೊ ಅದನ್ನು ನಾವು ಕಂಡುಹಿಡಬೇಕು ಸ್ನೇಹಿತರೆ. ಇದರ ಫಾರ್ಮುಲಾ ಏನು ಬರುತ್ತೆ, SP ಇಂಟು 100 ಡಿವೈಡೆಡ್ ಬೈ 100 ಪ್ಲಸ್ ಪರ್ಸೆಂಟೇಜ್ ಏನಿದೆಯೋ ಅದನ್ನು ಕಂಡುಹಿಡಬೇಕಾಗುತ್ತೆ. ಸೊ ಇವಾಗ ನೀವು ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿ, SP ಏನಿದೆ 1566 ಇದೆ, ಇಂಟು 100 ಅಂತ ಹೇಳಿದಾಗ 2 ಅಲ್ಲೇ ಹಾಕ್ಕೊಳ್ತೀನಿ ಸ್ನೇಹಿತರೆ. ಆ್ಯಂಡ್ 100 ಇದೆ ಪ್ಲಸ್ P ಪರ್ಸೆಂಟೇಜ್ ಅಂದರೆ 8 ಇದೆ. ಸೊ 108 ಆಯಿತು. ಓಕೆ ಸ್ನೇಹಿತರೆ, ಸೊ ಈಗ ಫೈನಲ್ ಆಗಿ ನಾವು ಇದನ್ನು ಡಿವೈಡ್ ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು 1450 ರೂಪಾಯಿಗಳಾಗಿರುತ್ತೆ. ಇದು ಕೊಂಡ ಬೆಲೆ ಅಥವಾ ಅದರ ಇರ್ತಕ್ಕಂಥ ನಿಜವಾದ ಬೆಲೆ 1450. ಅದಕ್ಕೆ 8% ಲಾಭ ಆಗ್ತಾಗ 1566 ರೂಪಾಯಿ ಆಗುತ್ತೆ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಬಹುದು. ನೋಡಿ ಈಗ ಯಾವ ರೀತಿ ಚೆಕ್ ಮಾಡೋದಂತ ಹೇಳಿದ್ರೆ, 100ಕ್ಕೆ 8% ಆದರೆ 1450ಕ್ಕೆ ಎಷ್ಟಾಗುತ್ತೆ. ಸೊ ಈ ರೀತಿ ನೀವು ಮಾಡ್ಕೊಂಡಾಗ ಈ ರೀತಿ 14.5 ಇಂಟು 8 ಅಂತ ಮಾಡ್ಕೊಂಡಾಗ ನಿಮಗೆ ಅಲ್ಲಿ ಕರೆಕ್ಟಾದಂಥ ಒಂದು ಆನ್ಸರ್ ಇದು ಬರುತ್ತೆ. ಸೊ ಅದನ್ನು ಅದಕ್ಕೆ ಕೂಡ್ಕೊಂಡ್ರೆ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ಈ ರೀತಿ ಇದೆ, 210 ಮೀಟರ್ ಮತ್ತು 140 ಮೀಟರ್ ಉದ್ದವನ್ನು ಹೊಂದಿರುವ 2 ರೈಲುಗಳು ಒಂದೇ ದಿಕ್ಕಿನಲ್ಲಿ ಕ್ರಮವಾಗಿ 80 km/h ಮತ್ತು 150 km/h ವೇಗದಲ್ಲಿ ಚಲಿಸುತ್ತಿವೆ. ಹಿಂದಿನಿಂದ ಬರುತ್ತಿರುವ ವೇಗದ ರೈಲಿಗೆ ಮುಂದಿನ ರೈಲನ್ನು ಸಂಪೂರ್ಣವಾಗಿ ಹಾದು ಹೋಗಲು ಬೇಕಾಗುವ ಸಮಯವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಾಗಿದೆ, 210 ಮೀಟರ್ ಮತ್ತು 140 ಮೀಟರ್ ಎರಡು ಇದೆ ರೈಲ್ಗಳು. ಫಸ್ಟ್ ಒಂದು ಹೋಗ್ತಿರೋದು 80 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಿದೆ, ಎರಡನೇದು 150 ಕಿಲೋಮೀಟರ್ ಹೋಗ್ತಿದೆ. ಬಟ್ ಹೋಗ್ತಿರೋದು ಎರಡೂ ಸಹ ಒಂದೇ ಡೈರೆಕ್ಷನಲ್ಲೇ, ಆಪೋಸಿಟ್ ಇಲ್ಲ, ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಸ್ನೇಹಿತರೆ. ಓಕೆ, ಸೊ ಎರಡೂ ಒಂದೇ ಡೈರೆಕ್ಷನ್ ಹೋಗ್ತಿದೆ ಅಂತ ಹೇಳಿದಾಗ ನಮಗೆ ಇಲ್ಲಿ ಉದ್ದ ಕಂಡುಹಿಡಬೇಕಂದ್ರೆ 210 ಪ್ಲಸ್ 140 ಎರಡರ ಸಹ ಉದ್ದವನ್ನು ತೊಗೊಳ್ಬೇಕಾಗುತ್ತೆ. ಉದ್ದ ಇಸ್ ಈಕ್ವಲ್ ಟು 210 ಪ್ಲಸ್ 140. ಓಕೆ, ಸೊ ಇದನ್ನು ತೊಗೊಂಡಾಗ ನಮಗೆ 350 ಮೀಟರ್ ಉದ್ದ ಅಂತ ಆಗುತ್ತೆ. ಅದಾದ ನಂತರ ಏನಾಗಿದೆ, ಒಂದೇ ದಿಕ್ಕಿನಲ್ಲಿ ಕ್ರಮವಾಗಿ 80 ಮತ್ತು 150 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇರಬೇಕಾದ್ರೆ ಅವುಗಳ ನಡುವಿನ ಒಂದು ವ್ಯತ್ಯಾಸ ಎಷ್ಟಾಗುತ್ತೆ ಅಂತ ನೋಡ್ಕೊಳ್ಬೇಕಾಗುತ್ತೆ. ವೇಗ ಎಷ್ಟು ಅಂತ ಹೇಳಿದಾಗ 150ರಲ್ಲಿ 80 ಮೈನಸ್ ಮಾಡಿದಾಗ ನಮಗೆ 70 km/h ಆಗಿರುತ್ತೆ ವೇಗ. ಆ್ಯಂಡ್ ಇಲ್ಲೊಂದು ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಉದ್ದವನ್ನು ಮೀಟರಲ್ಲಿ ಕೊಟ್ಟಿದ್ದಾರೆ, ವೇಗವನ್ನು km/h ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಮೀಟರ್ಗೆ ಕನ್ವರ್ಟ್ ಮಾಡಬೇಕಂತ ಹೇಳಿದ್ರೆ ಏನು ಮಾಡಬೇಕು, 5/18 ನಾವು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಓಕೆ, ಸೊ ಅವಾಗ ಏನಾಗುತ್ತೆ, 350/18 ಆಗುತ್ತೆ. ಇದು ವೇಗ, ಇದು ಬಂದು ಮೀಟರ್ ಪರ್ ಸೆಕೆಂಡ್ ಆಯಿತು.
ನೆಕ್ಸ್ಟ್ ಪ್ರಶ್ನೆ ಏನಿದೆ, ಮುಂದಿನ ರೈಲನ್ನು ಸಂಪೂರ್ಣವಾಗಿ ಹಾದು ಹೋಗಲು ಟೈಮನ್ನು ಕಂಡುಹಿಡಿಬೇಕು. ನಾವಿಲ್ಲಿ ಟೈಮ್ ಕಂಡುಹಿಡಬೇಕಂದ್ರೆ ಟೈಮ್ ಎಷ್ಟು ಬರುತ್ತೆ, T=D/V ಆಗಿರುತ್ತೆ. ಡಿ ಏನಿದೆ 350 ಮೀಟರ್ ಇದೆ ಸ್ನೇಹಿತರೆ, ಡಿವೈಡೆಡ್ ಬೈ ಎಸ್ ವಿ ಬಂದು 350/18 ಇದೆ, 350/18. ಸೊ 350 ಕ್ಯಾನ್ಸಲ್ ಆಯಿತು, ಇದು ಮೇಲ್ ಹೋಗುತ್ತೆ. ಸೊ 18 ಮೀಟರ್ ಪರ್ ಸೆಕೆಂಡ್ ಆಯಿತು. ಇದೇನಾಯಿತು, ಮೀಟರ್ ಪರ್ ಸೆಕೆಂಡ್, 18 ಮೀಟರ್ ಪರ್ ಸೆಕೆಂಡ್. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು ನಿಮಿಷಗಳಲ್ಲಿ, ಸಾರಿ ಮೀಟರ್ ಪರ್ ಸೆಕೆಂಡ್ ಅಲ್ಲ ಸ್ನೇಹಿತರೆ, ಓಕೆ ಟಿ ಅಂತ ಹೇಳಿದ್ರೆ ಟೈಮಲ್ಲಿ ಬರುತ್ತೆ. ಸೊ 18 ಸೆಕೆಂಡ್ ಆಯಿತು. ಸೊ ಇಲ್ಲಿ ಕೊಟ್ಟಿರ್ತಾರೆ ನಿಮಿಷದಲ್ಲಿ ಕಂಡುಹಿಡಬೇಕು. ನಿಮಿಷದಲ್ಲಿ ಕಂಡುಹಿಡಬೇಕಂತ ಹೇಳಿದ್ರೆ ನಾವು ಏನು ಮಾಡಬೇಕು, 18ನ್ನು 60ರಿಂದ ನಾವು ಡಿವೈಡ್ ಮಾಡಬೇಕಾಗುತ್ತೆ. 60ರಿಂದ 18ನ ಡಿವೈಡ್ ಮಾಡಿದಾಗ ನಮಗೆ 0.3 ಬರುತ್ತೆ ಸ್ನೇಹಿತರೆ. ಸೊ ಆನ್ಸರ್ ಆಗಿ ಆಪ್ಷನ್ 3 ಆಗಿರುತ್ತೆ. ಇದು ಬಂದು ಮಿನಿಟಲ್ಲಿ ಇರ್ತಕ್ಕಂಥದ್ದು, ನಿಮಿಷದಲ್ಲಿ ಇರ್ತಕ್ಕಂಥದ್ದು. ಎರಡು ಸಂಖ್ಯೆಗಳು 4:9 ಅನುಪಾತದಲ್ಲಿವೆ. ಒಂದು ವೇಳೆ ಅವುಗಳ ನಡುವಿನ ಸರಾಸರಿ ಸಮಾನುಪಾತ 24 ಆಗಿದ್ದರೆ ಆ ಎರಡು ಸಂಖ್ಯೆಗಳ ನಡುವಿನ ಧನಾತ್ಮಕ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಸ್ನೇಹಿತರೆ. ನೋಡಿ, ಇಲ್ಲಿ ಎರಡು ಸಂಖ್ಯೆಗಳು 4:9 ಅನುಪಾತದಲ್ಲಿದ್ದಾವೆ. ಬಟ್ ಇಲ್ಲಿ ಅನುಪಾತವನ್ನು ಕೊಟ್ಟಿದ್ದಾರೆ, ಅದು ಕರೆಕ್ಟಾಗಿ ಎಷ್ಟು ಅಂತ ಏನು ಅಂತ ಕೊಟ್ಟಿಲ್ಲ. ಸೊ ಹಾಗೆ ನಾವು ಇದನ್ನು 4x:9x ಅಂತ ನಾವು ತೊಗೊಳ್ತೀವಿ ಸ್ನೇಹಿತರೆ. ಓಕೆ, ನಾವು ಎಲ್ಲೋದ್ರೂ ಸಹ ಚರಾಕ್ಷರನ ಯೂಸ್ ಮಾಡ್ತಾ ಹೋಗ್ತೀವಿ. ಈಗ ಏನಾಗುತ್ತೆ, ಅನುಪಾತ ಒಂದು ವೇಳೆ ಅವುಗಳ ನಡುವಿನ ಸರಾಸರಿ ಅನುಪಾತ 24 ಅಂತ ಕೊಟ್ಟಿದ್ದಾರೆ. ಸೊ ಸರಾಸರಿ ಅನುಪಾತ ಅಂತ ಹೇಳಿದಾಗ ನಾವು ಏನು ಮಾಡಬಹುದು, ಅದಕ್ಕೆ ಇರ್ತಕ್ಕಂಥ ಒಂದು ಫಾರ್ಮುಲಾ ಅಂತ ಹೇಳಿದ್ರೆ ಎರಡು ಸಂಖ್ಯೆಗಳ ಸರಾಸರಿ ಅನುಪಾತ ಅಂತ ಹೇಳಿದಾಗ ಸ್ನೇಹಿತರೆ, ಸರಾಸರಿಯ ಅನುಪಾತ √AB ಬರುತ್ತೆ ಸ್ನೇಹಿತರೆ. ಓಕೆ, ಸೊ ಇಲ್ಲೇನು ಕೊಟ್ಟಿದ್ದಾರೆ, ಸರಾಸರಿ ಬಂದು 24 ಕೊಟ್ಟಿದ್ದಾರೆ, ಈಕ್ವಲ್ಸ್ √A. ಇದನ್ನು A ಅಂತ ತೊಗೊಳ್ಳೋಣ, ಇದನ್ನು B ಅಂತ ತೊಗೊಳ್ಳೋಣ. 4x × 9x ಆಯಿತು ಸ್ನೇಹಿತರೆ. 24 ಈಕ್ವಲ್ಸ್ ನೋಡಿ 4x ಮತ್ತು 9x ಈ ರೀತಿ ಬರ್ಕೊಳ್ಬಹುದಾ, ನೋಡಿ 4 × 9 × x² ಅಂತ ಬರ್ಕೊಳ್ಬಹುದಾ. ಇದನ್ನು 2² × 3² × x² ಅಂತ ಬರ್ಕೊಳ್ಬಹುದಲ್ವಾ. ಸೊ ಇದನ್ನು ರೂಟ್ ಅಂತ ತೊಗೊಂಡಾಗ ರೂಟ್ ಕ್ಯಾನ್ಸಲ್ ಆಗುತ್ತೆ, 2 × 3 × x ಉಳಿಯುತ್ತೆ ಸ್ನೇಹಿತರೆ. ಸೊ ಇವಾಗ ಏನಾಯಿತು, x ಈಕ್ವಲ್ಸ್ 24 ಮೇಲೋಯ್ತು, 3 × 6 ಆಯಿತು. ಸೊ ಇವಾಗ ನೀವು ಇದನ್ನು ಡಿವೈಡ್ ಮಾಡ್ತಾ ಹೋದರೆ ನಿಮಗೆ ಬರ್ತಕ್ಕಂಥದ್ದು ನೋಡಿ 6 × 4 = 24 ಆಯಿತು. ಓಕೆ, ಎಕ್ಸ್ ವ್ಯಾಲ್ಯೂ ನಮಗೆ 4 ಬಂತು, ಎಕ್ಸು 4 ಬಂತು. ಸೊ ಇದು ನಾವು ತೊಗೊಂಡಾಗ A = 4x ಅಂತ ಏನು ತೊಗೊಂಡಿದ್ವು, ಇದಕ್ಕೆ ನಾವು ತೊಗೊಂಡಾಗ 4x = 4 × 4 ಜಾಗದಲ್ಲಿ x ಜಾಗದಲ್ಲಿ 4 ಹಾಕ್ಕೊಳ್ಳಿ, 4 × 4 = 16 ಆಯಿತು. ಅದೇ ರೀತಿ 9x ತೊಗೊಂಡಾಗ 9x = 9 × 4 = 36 ಆಯಿತು. ಪ್ರಶ್ನೆ ಏನಿದೆ, ಆ ಎರಡೂ ಸಂಖ್ಯೆಗಳ ನಡುವಿನ ಧನಾತ್ಮಕ ವ್ಯತ್ಯಾಸವನ್ನು ಕೇಳಿದರೆ. ವ್ಯತ್ಯಾಸ ಅಂತ ಹೇಳಿದಾಗ ಏನಾಯ್ತದೆ ಸ್ನೇಹಿತರೆ, 36 - 16 ಮಾಡಿ, 36 - 16 ಮಾಡಿದ್ರೆ ನಮಗೆ 20 ಬರುತ್ತೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿಯು ಒಂದು ಪುಸ್ತಕವನ್ನು ಖರೀದಿಸಲು ಹೋದಾಗ ಈ ಕೆಳಗಿನ 4 ಕೊಡುಗೆಗಳನ್ನು ಪಡೆಯಬಹುದಾದ ಅವಕಾಶವನ್ನು ಹೊಂದಿದ್ದನು. ಓಕೆ, ಅಂದರೆ ಈಗ 4 ಇದೆ, 4ರಲ್ಲಿ ಅವ್ನಿಗೆ ಯಾವ ಒಂದು ಆಫರ್ ಬೆಸ್ಟು, ನಮಗೆ ಹೆಚ್ಚು ರಿಯಾಯಿತಿ ಕೊಟ್ಟರೆ ಹೌದಲ್ವಾ, ಹೆಚ್ಚು ಅವಕಾಶ ಇದು ಅಂತ ನಾವು ಹೇಳ್ತೀವಿ. ಸೊ ಹೀಗಿರ್ಬೇಕಾದ್ರೆ ರಿಯಾಯಿತಿ ಯಾವುದ್ರಲ್ಲಿ ಜಾಸ್ತಿ ಇದೆ ಅನ್ನೋದು ಪ್ರಶ್ನೆ ಆಗಿದೆ ಸ್ನೇಹಿತರೆ. ಸೊ ನಾವು ಕಂಡುಹಿಡಿಬೇಕಂತ ಹೇಳಿದ್ರೆ ಮೊದಲಿಗೆ ಏನಾಗುತ್ತೆ, ಟೋಟಲ್ ಡಿಸ್ಕೌಂಟ್ ಕಂಡುಹಿಡಿಬೇಕಂತ ಹೇಳಿದ್ರೆ ಟೋಟಲ್ ಡಿಸ್ಕೌಂಟ್ ಓಕೆ ಈಕ್ವಲ್ಸ್ A + B - A × B/100. ಇದು ಫಾರ್ಮುಲಾ ಆಗಿರುತ್ತೆ. ಸೊ ಫಸ್ಟ್ ಒಂದಕ್ಕೆ ನಾವು ಅಪ್ಲೈ ಮಾಡ್ತೀವಿ ಅಂತ ಹೇಳಿದಾಗ ಸ್ನೇಹಿತರೆ ನೋಡಿ 20 20 20 20 20ಕ್ಕೆ ತೊಗೊಂಡಾಗ ನೋಡಿ A + B 20 20 40 ಆಯಿತು, ಮೈನಸ್ ನೋಡಿ 2 × 4 400/100 ಆಗುತ್ತೆ. ಸೊ ಕ್ಯಾನ್ಸಲ್ ಆಗುತ್ತೆ, 36 ಬಂತು, 36% ಆಯಿತು ಫಸ್ಟ್ ಒನ್ಕ್ಕೆ. ಇನ್ನು ಎರಡೇ ತೊಗೋತೀವಿ ಅಂತ ಹೇಳಿದ್ರೆ A + B ಅಂತ ತೊಗೊಂಡಾಗ 25 + 15 ಎಷ್ಟಾಯಿತು, 40 ಆಯಿತು ಸ್ನೇಹಿತರೆ. ಮೈನಸ್ ನೋಡಿ 25 × 15 25 × 15 ಡಿವೈಡೆಡ್ ಬೈ 100. ಓಕೆ, ಸೊ ಈ ರೀತಿನ ಮಾಡ್ತಾ ಹೋದಾಗ ಇದಕ್ಕೆ ಬರ್ತಕ್ಕಂಥದ್ದು ನಮಗೆ ಫೈನಲ್ ಆಗಿ 36.25% ಬರುತ್ತೆ. ನೀವು ಡಿವೈಡ್ ಮಾಡ್ತಾ ಹೋಗಿ. ಆ್ಯಂಡ್ ಫೈನಲ್ ಆಗಿ ಇದಕ್ಕೆ ನಾವು ಇದೇ ರೀತಿ ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲೇನಿದೆಯೋ ಸೊ ಇದನ್ನೇ ಮಾಡ್ತೀವಿ ಅಂತ ಹೇಳಿದಾಗ ನಮಗೆ ಬರ್ತಕ್ಕಂಥದ್ದು 37% ಆಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ಫೈನಲ್ ಆಗಿ ಇದಕ್ಕೆ ನಾವು ಮಾಡಿದಾಗ ಅಂದರೆ ಇದೇನಿದೆಯೋ ಇದಕ್ಕೆ ನಾವು ಮಾಡಿದಾಗ 5 + 35 40 ಆಗುತ್ತೆ, ಮೈನಸ್ ನೋಡಿ 5 × 35/100 ನೀವು ಮಾಡಿದಾಗ ಇಲ್ಲಿ ಬರ್ತಕ್ಕಂಥ ಆನ್ಸರ್ ಎಷ್ಟಾಗಿರುತ್ತೆ ಅಂತ ಹೇಳಿದ್ರೆ ನಿಮಗೆ 38.25% ಬರುತ್ತೆ.
ಸೊ ಹೀಗಿರಬೇಕಾದ್ರೆ ಇದು 36, 37, ಓಕೆ 36.25, ಸೊ ಫೈನಲ್ ಆಗಿ 38. ಸೊ 38% ಅಂತಕ್ಕಂಥ ನಮಗೆ ಜಾಸ್ತಿ ರಿಯಾಯಿತಿನ ಕೊಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ನಾವು ಆಪ್ಷನ್ 4 ಚೂಸ್ ಮಾಡ್ತಾ ಹೋಗ್ತೀವಿ. ಸೊ ಏನು ಪುಸ್ತಕ 5% ಮತ್ತು 35% ಎರಡು ಅನುಕ್ರಮ ರಿಯಾಯಿತಿಗಳನ್ನ ಕೊಡ್ತಾರೋ ಸೊ ಅಲ್ಲಿ ಜಾಸ್ತಿ ಡಿಸ್ಕೌಂಟ್ ನಮಗೆ ಸಿಗ್ತಾ ಹೋಗುತ್ತೆ. ಏಕಪ್ರಕಾರದ ಸರಳ ಬಡ್ಡಿ ದರದಲ್ಲಿ ವಿಪುಲ್ ಅವರು ವರ್ಷಕ್ಕೆ 5,400 ಮೊತ್ತವನ್ನು ಹೂಡಿಕೆ ಮಾಡ್ತಾರೆ ಮತ್ತು ವಿಜಯ್ ಅವರು 9,400 ಮೊತ್ತವನ್ನು ಹೂಡಿಕೆ ಮಾಡ್ತಾರೆ. ಒಂದು ವೇಳೆ 5 ವರ್ಷಗಳ ಕೊನೆಗೆ ವಿಜಯ್ ಅವರು ವಿಪಲ್ಗಿಂತ 840 ಹೆಚ್ಚು ಬಡ್ಡಿಯನ್ನು ಗಳಿಸಿದ್ರೆ, ಯಾರು? ವಿಪಲ್. ಓಕೆ, ವಿಜಯ್ 9,400 ಅವ್ರ ಥರ ಜಾಸ್ತಿ ಹಾಕಿರೋದು. ಸೊ ವಿಜಯ್ರವರು ವಿಪಲ್ಗಿಂತ 840 ಹೆಚ್ಚು ಬಡ್ಡಿಯನ್ನು ಗಳಿಸಿದರೆ ವಾರ್ಷಿಕ ಬಡ್ಡಿ ದರವನ್ನು ಕಂಡುಹಿಡಿದು ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ 840 ರೂಪಾಯಿ ಜಾಸ್ತಿ ತಗೊಳ್ತಾನೆ ಅವನು. ಓಕೆ, ಸೊ ಇಲ್ಲಿ ಏನಾಯಿತು, 5,400 ರೂಪಾಯಿ ವಿಪಲ್ ಆಗ್ತಾನೆ. ಸೊ ವಿಪುಲ್ ಬಂದು 5,400, ವಿಜಯ್ ಬಂದು 9,400. ಸೊ ಇಲ್ಲಿ ಇವರಿಬ್ಬರ ನಡುವೆ ಬಡ್ಡಿ ಏನಿದೆಯೋ ಅದು ಡಿಫ್ರೆನ್ಸ್ ಬಂದು 840. ಸೊ ಒಟ್ಟು ಟೈಮ್ ಇರ್ತಕ್ಕಂಥದ್ದು 5 ವರ್ಷಗಳು. ಓಕೆ, ಸೊ ಈಗ ಏನು ಕಂಡುಹಿಡಿಬೇಕು ನಾವು? ಬಡ್ಡಿ ದರವನ್ನು ಕಂಡುಹಿಡಿಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಕಂಡುಹಿಡಿಬೇಕಂತ ಹೇಳಿದಾಗ ನಾವೇನು ಮಾಡಬಹುದು ಇಲ್ಲಿ ನೋಡಿ, ಬಡ್ಡಿ ದರ ಕಂಡುಹಿಡಿಬೇಕಂತ ಹೇಳಿದ್ರೆ SI ಇಸ್ ಈಕ್ವಲ್ ಟು, ಸೊ ಅಂದರೆ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು PTR ಡಿವೈಡೆಡ್ ಬೈ 100, ಇದು ಫಾರ್ಮುಲಾ, ಹೌದಲ್ವಾ? ಸೊ ಇವಾಗ ಏನಾಯಿತು, ಫಸ್ಟ್ ಒನ್ ನಾವು ನೋಡ್ತಾ ಹೋದಾಗ 5,400ಕ್ಕೆ 5,400 ಫಸ್ಟ್ ಒನ್ಗೆ ನಾವು ತೊಗೊಂಡಾಗ ಸ್ನೇಹಿತರೆ 5,400 ಹಸ್ಲಿದೆ ಇಂಟು ಟೈಮ್ 5 ವರ್ಷ ಇದೆ, 6 ರೇಟ್ ನಮಗೆ ಗೊತ್ತಿಲ್ಲ ಸ್ನೇಹಿತರೆ, ಡಿವೈಡೆಡ್ ಬೈ 100 ಯಾವುದು ವಿಪುಲ್ದು. ಇನ್ನು ವಿಜಯ್ದು ನಾವು ತೊಗೊಳ್ತೀವಿ ಅಂತ ಹೇಳಿದರೆ ವಿಜಯ್ ಬಂದು 9,400 ಇಂಟು 5 ಡಿವೈಡೆಡ್ ಇಂಟು 6 ಡಿವೈಡೆಡ್ ಬೈ 100, ಇದು ವಿಪುಲ್ದಾಯಿತು. ಸೊ ಇಲ್ಲೇನಾಯ್ತು, ಇವಾಗ ಇಬ್ಬರ ಒಂದು ಬಡ್ಡಿ ದರ ಏನಾಗಿದೆ 840 ಮೈನಸ್ ಜಾಸ್ತಿ ಕಮ್ಮಿ ಇದೆ, ಹೌದಾ? ಸೊ ನಾವು ಮೈನಸನ್ನು ಮಾಡೋಣ, ಇದರಿಂದ ಇದನ್ನು ಮೈನಸ್ ಮಾಡೋಣ. ಸೊ ನೋಡಿ 5,000 ಇದು ದೊಡ್ಡ ಸಂಖ್ಯೆ ಅಲ್ವಾ, ಇದರಿಂದ ಇದನ್ನು ಮೈನಸ್ ಮಾಡೋಣ. 9,400 ಇಂಟು 5R ಡಿವೈಡೆಡ್ ಬೈ 100 ಮೈನಸ್ 5,400 ಇಂಟು 5R ಡಿವೈಡೆಡ್ ಬೈ 100 ಈಕ್ವಲ್ಸ್ 840 ಬರಬೇಕು ಬಡ್ಡಿ. ಇಬ್ಬರಿಂದ ಡಿಫ್ರೆನ್ಸು 840, ಹೌದಲ್ವಾ? ಸೊ ಇವಾಗ ಏನಾಗುತ್ತೆ, ಇಲ್ಲಿ ನಾವು 5R ಮತ್ತು 100ನ ಕಾಮನ್ ತೆಗೆದ್ರೆ ಇಲ್ಲಿ 9,400 ಉಳಿತದೆ, ಮೈನಸ್ 5,400 ಆಯಿತು, ಈಕ್ವಲ್ಸ್ 840 ಉಳಿತು. 9,400 5,400 ಹೋದರೆ ನಮಗೆ ಎಷ್ಟು ಸಿಗುತ್ತೆ? 4,000 ಸಿಗುತ್ತೆ ಸ್ನೇಹಿತರೆ, ಹೌದಾ? ಈ 4,000ದಲ್ಲಿ ಈ 2,000 ಕ್ಯಾನ್ಸಲ್ ಆದರೆ ಇನ್ನೇನು ಉಳಿತು? 5R ಇಂಟು 40, ಇದು ಈಕ್ವಲ್ಸ್ ಇಲ್ಲಿದೆ 840 ಆಯಿತು. ಸೊ R ಈಕ್ವಲ್ಸ್ 840 ಡಿವೈಡೆಡ್ ಬೈ 4 20 200. ಸೊ ಇವಾಗ ಡೈರೆಕ್ಟ್ ನೀವು 200ರಿಂದ 840ನ ಡಿವೈಡ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು 4.2. ಓಕೆ, ಸೊ ಈ ರೀತಿ ನಾವು ಮಾಡ್ತಾ ಹೋಗ್ಬೇಕಾಯ್ತು. ಮೈನಸ್ ಮಾಡ್ತಾ ಹೋದರೆ ನಿಮಗೆ 6 ಶೇಕಡಾವಾರಲ್ಲಿ ಕಂಡಿರ್ತಕ್ಕಂಥ ಬಡ್ಡಿ ದರ ಗೊತ್ತಾಗುತ್ತೆ ಸ್ನೇಹಿತರೆ. 4.2 ಬಡ್ಡಿ ದರದಲ್ಲಿ ಅವರ ಒಂದು ಇದು ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ನಾವು ನೋಡ್ತಾ ಹೋದರೆ 28, 60, 120 ಮತ್ತು 135 ಲಾಸಹ ಎಷ್ಟು ಅಂತ ಕೇಳಿದ್ದಾರೆ. ಲಾಸಹ ಕಂಡುಹಿಡಿಬೇಕಂತ ಹೇಳಿದಾಗ ಸ್ನೇಹಿತರೆ ಇಲ್ಲಿ ನೋಡಿ 28, 60, 120, 135 ಲಾಸಹವನ್ನು ಕಂಡುಹಿಡಿಬೇಕಾಗುತ್ತೆ ಸ್ನೇಹಿತರೆ. ಸೊ ಕಂಡುಹಿಡಿಬೇಕಂದ್ರೆ ನಾವು 20 ಇಂಟು 60, 120, 135. ಸೊ ನಾವು ಚಿಕ್ಕದಿಂದ ತೊಗೊಳ್ತಾ ಹೋಗೋಣ. ಫಸ್ಟ್ 2ರಿಂದ ನಾವು ತೊಗೊಳ್ತೀವಿ ಅಂತ ಹೇಳಿದಾಗ ಸ್ನೇಹಿತರೆ 2 1 2 4 ಆಯಿತು, 2 3 6, 2 6 12 ಆಯಿತು. ಸೊ 135 ಹ್ಯಾಸ್ ಇಟ್ ಈಸ್ ಹಾಗೆ ಬರ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ಅದಾದ ನಂತರ ಮತ್ತೆ ನಾನು 5 ತೊಗೊಳ್ತೀನಿ. ಸೊ 14 ಹಾಗೇ ಇದೆ, 5 ಅಂದ 6 5 30 ಆಯಿತು. ಓಕೆ, 5 1 5, 5 12 12 60 ಆಯಿತು. 5ನ ಮಾಡ್ತಾ ಹೋದಾಗ 5 10, 5 35 ಆಯಿತು. ಮತ್ತು ನಾವು 3ರಿಂದ ಮಾಡಬಹುದು ಸ್ನೇಹಿತರೆ. 3 14 ಹಾಗೆ ಇದೆ, 3 6, 3 4 12 ಆಯಿತು, 3 9 27. ಓಕೆ, ಸೊ ಮತ್ತೆ ಏನು ಮಾಡಬಹುದು ಇದ್ರೆ 2ರಿಂದ ಮಾಡ್ತಾ ಹೋಗಿದ್ರೆ 2 14 ಆಯಿತು, 2 1 2 4 2. ಓಕೆ, 2 9 ಹಾಗೆ ಇದೆ ಹ್ಯಾಸ್ ಇಟ್ ಈಸ್. ಸೊ ಇದು ನೆಕ್ಸ್ಟನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗಿ, ಇದನ್ನು ನೀವು ಮಲ್ಟಿಪ್ಲೈ ಮಾಡ್ತೀವಿ ಅಂತ ಹೇಳಿದಾಗ ನೋಡಿ 5 10,
13 30, 37 60, 60 ಸೊ 7 42 ಇಂಟು 9 18. ಹೌದಾ? ಸೊ ಈಗ ಮಲ್ಟಿಪ್ಲೈ ಮಾಡ್ತಾ ಹೋಗಿ ನಿಮಗೆ ಡೈರೆಕ್ಟ್ ಆನ್ಸರ್ ಸಿಗುತ್ತೆ. 8 0 0 ಆಯಿತು, 8 7 16 10 1, 8 4 32 1 33. ಸೊ ಹ್ಯಾಸ್ ಇಟ್ ಈಸ್ 0 2 4. ಸೊ ಎಷ್ಟಾಯಿತು? 0 ಬಂತು, ಇಲ್ಲಿಗೆ 6 ಆಯಿತು, 3 2 5 ಆಯಿತು, 4 3 7. ಸೊ 7560 ಬರುತ್ತೆ. ಎರಡು ಸಂಖ್ಯೆಗಳ ಮಾಸಾಹ 11 ಆಗಿದೆ. ಅವುಗಳ ಮೊತ್ತವು 132 ಆಗಿದೆ. ಒಂದು ವೇಳೆ ಆ ಎರಡೂ ಸಂಖ್ಯೆಗಳು 42ಕ್ಕಿಂತ ದೊಡ್ಡದಾಗಿದ್ದರೆ ಆ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಸೊ ನೋಡಿ ಇಲ್ಲಿ ಏನಾಗಿದೆ, ಎರಡು ಸಂಖ್ಯೆಗಳ ಮಾಸಾಹ ಎರಡು ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಯಾವುದು ಅಂತ ಗೊತ್ತಿಲ್ಲ ನಮಗೆ, ಎ ಅಥವಾ ಬಿ ಅಂತ ನಾವು ತೊಗೊಂಡ್ರೆ ಸ್ನೇಹಿತರೆ ಅವುಗಳ ಮಾಸಾಹ 11 ಅಂತ ಅಂದರೆ ನೋಡಿ, ಈ ಮಾಸಾಹ 11 ಆಗಿದೆ, ಅದರ ಮಾಸಾಹ ಅಂತ ಹೇಳಿದಾಗ ಆ 11 ಆ ಎರಡೂ ಸಂಖ್ಯೆನೂ ಸಹ ಗುಣಿಸ್ಕೊಳ್ತಕ್ಕಂಥ ಸಂಖ್ಯೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ 12 ಮತ್ತು 14ರ ಮಾಸಾಹ ಎಷ್ಟು ಅಂತ ಕೇಳಿದ್ರೆ 12 ಅಂತಕ್ಕಂಥ 1 2 3 4 6 12ನ ಡಿವೈಡ್ ಆಗುತ್ತೆ. 14 ಬಂದು 1 2 7 14ನ ಡಿವೈಡ್ ಆಗುತ್ತೆ. ಸೊ ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ಯಾವುದು? 2 ಇದೆ. ಸೊ ಈ ಎರಡು ಬಂದು ಇವೆರಡರ ಒಂದು ಮಾಸಾಹ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಅಂದರೆ ಈ ಎರಡು ಇದರ ಎರಡು ಮಾಸಾಹ ಅಂದರೆ ಇದು ಮತ್ತು ಇದೆರಡೂ ಸಹ ಗುಣಿಸ್ತಕ್ಕಂಥದ್ದು ಆಗಿರುತ್ತೆ. ಹೌದಲ್ವಾ? ಸೊ ಆಗಿರಬೇಕಾದ್ರೆ ಈಗ 11A ಮತ್ತು 11B ಅಂತಕ್ಕಂಥದ್ದು ಎರಡು ತೊಗೊಳ್ತೀವಿ ನಾವು ಸಂಖ್ಯೆಗಳನ್ನ. ಅಂದರೆ ಎರಡು ಸಂಖ್ಯೆಗಳ ಮಾಸಾಹ 11 ಅಂತ ಹೇಳಿದಾಗ 11A ಮತ್ತು 11B ಅಥವಾ 11X ಅಥವಾ 11Y. ಸೊ ಈ ರೀತಿ ನೀವು ತೊಗೊಳ್ಬಹುದು ಸ್ನೇಹಿತರೆ. ಓಕೆ, ಈಗ ನೆಕ್ಸ್ಟ್ ಏನಾಗುತ್ತೆ, ಒಂದು 11A ಇತ್ತು, ಮತ್ತೊಂದು 11B, ಎರಡು ಸಂಖ್ಯೆಗಳನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಸೊ ಈಗ ಏನಾಗುತ್ತೆ, ಇದೆರಡೂ ಸಹ 11A ಮತ್ತು 11B ಅಂತಕ್ಕಂಥದ್ದು ಸಹ ಅವಿಭಾಜ್ಯ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಇದನ್ನು ಕೋ ಪ್ರೈಮ್ ಅಂತ ಹೇಳ್ತೀವಿ. ಕೋ ಪ್ರೈಮ್ ಅಂತ ಹೇಳಿದ್ರೆ ಸ್ನೇಹಿತರೆ ಏನಂತ ಅಂದರೆ, ಕೋ ಪ್ರೈಮ್ ಅಂತ ಅಂದರೆ ಎರಡು ಸಂಖ್ಯೆಗಳು ಬರುತ್ತೆ, ಆ ಎರಡು ಸಂಖ್ಯೆಗಳು ಒಂದು ಸಂಖ್ಯೆಯಿಂದ ಡಿವೈಡ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಅಂತ ತೊಗೊಂಡ್ರೆ ಈಗ 18. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ 9 ಮತ್ತು 8 ಅಂತ ತೊಗೊಳ್ಳಿ. ಈ 9 ಮತ್ತು 8 ಯಾವುದೇ ಒಂದು ಸಂಖ್ಯೆಯಿಂದ ಡಿವೈಡ್ ಆಗೋದಿಲ್ಲ. 9 ಬೇರೆ ಡಿವೈಡ್ ಆಗುತ್ತೆ, 8 ಸಹ 4ರಿಂದ 2ನ ಡಿವೈಡ್ ಆಗುತ್ತೆ. ಬಟ್ ಈ 9 8 ಒಂದೇ ಸಂಖ್ಯೆಯಿಂದ ಡಿವೈಡ್ ಆಗಲ್ಲ. ಸೊ ಅದನ್ನು ನಾವು ಕೋ ಪ್ರೈಮ್ ಅಂತ ಕರಿತೀವಿ. ಇಲ್ಲೂ ಅಷ್ಟೇ 11 ಅಂತಕ್ಕಂಥದ್ದು ಒಂದು ಪ್ರೈಮ್ ನಂಬರ್ ಆಗಿರೋದ್ರಿಂದ ಸೊ ಇದನ್ನು ಯಾವುದೇ ಮಲ್ಟಿಪ್ಲೈ ಮಾಡಿದ್ರು ಸಹ ಅದೊಂದು ಸಹ ಅವಿಭಾಜ್ಯನೇ ಆಗಿರುತ್ತೆ, ಕೋ ಪ್ರೈಮ್ ಆಗಿರುತ್ತೆ. ಇವೆರಡು ಸಹ ಒಂದೇ ಸಂಖ್ಯೆಯಿಂದ ಡಿವೈಡ್ ಆಗ್ತಕ್ಕಂಥ ಒಂದು ಸಂಖ್ಯೆಗಳು ಆಗಿರೋದಿಲ್ಲ ಸ್ನೇಹಿತರೆ. ಓಕೆ, ಅದೊಂದನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಇದು ಈಸಿ ಅನಿಸುತ್ತೆ. ಸೊ ಹೀಗಿರ್ಬೇಕಾದ್ರೆ ಇದು ಕೋ ಪ್ರೈಮ್ ಅಂತ ಹೇಳಿದಾಗ ಈಗ ಇವೆರಡುಗಳ ಮೊತ್ತ ಎಷ್ಟು? 132 ಅಂತ ಹೇಳಿದ್ರೆ ಅಂದರೆ 11A + 11B = 132 ಆಗಿರುತ್ತೆ. ಸೊ A + B = 132/11 ಅಂತ ಹಾಕ್ಕೊಳ್ಬೋದು. 11 ಕಾಮನ್ ತೆಗೆದು ಇಲ್ಲಿ. ಸೊ 11 1 12 12. ಓಕೆ, ಸೊ 12 ಆಯಿತು. A + B = 12 ಆಯಿತು. ಈಗ ಈ 12 ಏನಿದೆಯೋ ಇದರ ಎರಡು ಸಂಖ್ಯೆ ಅಂತ ಹೇಳಿದಾರಲ್ವಾ. ಸೊ ಎರಡು ಸಂಖ್ಯೆ ಅಂದರೆ ಇದನ್ನು ನೀವು ಎರಡರಾಗಿ ಇದು ಮಾಡ್ತಾ ಹೋಗಿ. ಈಗ ಫಾರ್ ಎಕ್ಸಾಂಪಲ್ 1/11 2 2 ಮತ್ತು 10 12 ಆಗುತ್ತೆ. 3 ಮತ್ತು 8 8 3 11 ಆಯಿತು. ಇಲ್ಲ 3 ಮತ್ತು ಓಕೆ 3 ಮತ್ತು 9 ತೊಗೊಳ್ಬಹುದು. ಮತ್ತು 4 ಮತ್ತು 8 5 ಮತ್ತು 7 6 ಮತ್ತು 6. ಸೊ ಈ ರೀತಿ ನಾವು ತೊಗೊಳ್ತಾ ಹೋದಾಗ ಸ್ನೇಹಿತರೆ ಇಲ್ಲಿ ಏನಾಗುತ್ತೆ ಅಂತಂದರೆ 2 ಮತ್ತು 10 ಕೋ ಪ್ರೈಮ್ ಆಗಲ್ಲ, 3 ಮತ್ತು 9 ಕೋ ಪ್ರೈಮ್ ಆಗಲ್ಲ, 4 ಮತ್ತು 8 ಕೋ ಪ್ರೈಮ್ ಆಗಲ್ಲ, 6 ಮತ್ತು 6 ಕೋ ಪ್ರೈಮ್ ಆಗಲ್ಲ. ಕೋ ಪ್ರೈಮ್ ಅಂದರೆ ಎರಡು ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಡಿವೈಡ್ ಆದರೆ ಅದನ್ನು ಕೋ ಪ್ರೈಮ್ ಅಂತ ಕರೆಯೋದಿಲ್ಲ. ಹೌದಾ? ಸೊ ಈಗ ಇದು ಒಂದು ಕೋ ಪ್ರೈಮು, ಇದು ಒಂದು ಕೋ ಪ್ರೈಮ್ ಆಗಿರುತ್ತೆ. ಇವೆರಡರಲ್ಲಿ ಆನ್ಸರ್ ಬರಬೇಕು ನಮಗೆ, ಇಷ್ಟು ಬರೋದಿಲ್ಲ ನಮಗೆ. ಈಗ ಏನಾಯಿತು, 1 ಮತ್ತು 11 ಕೊಟ್ಟಿದ್ದಾರೆ. ಹೌದಾ? 1 ಮತ್ತು 11 ತೊಗೊಂಡ್ರೆ ನಾವು ಸ್ನೇಹಿತರೆ ಇದಕ್ಕೆ ಅಪ್ಲೈ ಮಾಡ್ತಾ ಹೋಗಿ. ಇದಕ್ಕೆ ಅಪ್ಲೈ ಮಾಡಿದ್ರೆ ನೀವು 11 × 1 = 11 ಆಯಿತು. 11 × 11 ನಿಮಗೆ 121 ಬಂತು. ಬಟ್ ಇಲ್ಲಿ ಕೊಟ್ಟಿರ್ತಾನೇನು, ಆ ಎರಡೂ ಸಂಖ್ಯೆಗಳು 42ಕ್ಕಿಂತ ದೊಡ್ಡದಾಗಿದೆ. ಎರಡೂ ಸಂಖ್ಯೆಗಳು 42ಕ್ಕಿಂತ ದೊಡ್ಡದಾಗಿದೆ, ಬಟ್ ಇದು ಚಿಕ್ಕದಾಯಿತು. ಸೊ ಹಾಗಾಗಿ ಇದನ್ನು ನಾವು ಕೈ ಬಿಡೋಕ್ಕಾಗುತ್ತೆ. ಇನ್ನು 5 ಮತ್ತು 7ನ ತೊಗೊಂಡ್ರೆ ನೀವು 11 × 5 ಎಷ್ಟಾಯಿತು? 55 ಆಯಿತು. 11 × 7ನ ತೊಗೊಂಡ್ರೆ ನೀವು 77 ಆಯಿತು. ಇದೆರಡು 42ಕ್ಕಿಂತ ದೊಡ್ಡದಾಗಿದೆ. ಸೊ ಹಾಗಾಗಿ ಇಲ್ಲಿ ಯಾವುದಾಗುತ್ತೆ? 55 ಮತ್ತು 77 ಆಗುತ್ತೆ. ಪ್ರಶ್ನೆ ಏನಿದೆ, ಆ ಎರಡೂ ಸಂಖ್ಯೆಗಳ ನಡುವಿನ ವ್ಯತ್ಯಾಸವನ್ನು ಕೇಳಿದ್ದಾರೆ. ಈಗ 77 ಮತ್ತು 55 ನಡುವಿನ ವ್ಯತ್ಯಾಸ ಎಷ್ಟು ನಮಗೆ ಬರ್ತಕ್ಕಂಥದ್ದು ನೋಡಿ. 7ರಲ್ಲಿ 2 ಹೋದರೆ 7ರಲ್ಲಿ 5 ಹೋದರೆ 2, 7ರಲ್ಲಿ 5 ಹೋದರೆ 2, 22 ಡಿಫ್ರೆನ್ಸ್. ಸೊ ಈ ರೀತಿ ನಾವು ಮಾಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟು
ಒಂದು ಕೆಲಸವನ್ನು ಎ ಅವರು 32 ದಿನದಲ್ಲಿ ಮಾಡ್ತಾರೆ, ಬಿ ಅವರು 48 ದಿನದಲ್ಲಿ ಪೂರ್ಣ ಮಾಡ್ತಾರೆ. ಎ ಅವರು 32, ಬಿ ರವರು 48 ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಸೊ ಇಲ್ಲಿ ಇವೆರಡರ ಒಂದು ಲಾ ಸಹ ಎಷ್ಟು ಬರುತ್ತೆ ಸ್ನೇಹಿತರೆ, 32 ಮತ್ತು 48ರ ಲಾ ಸಹ ನೀವು ಮಾಡ್ತಾ ಹೋದರೆ ನಿಮಗೆ ಬರ್ತಕ್ಕಂಥದ್ದು ಲಾ ಸಹ ಎಷ್ಟು ಅಂತ ಹೇಳಿದಾಗ ಲಾ ಸಹವನ್ನು ಕಂಡುಹಿಡ್ಕೊಳ್ಳಿ. ನಿಮಗೆ 96 ಲಾ ಸಹ ಬರುತ್ತೆ. 96. ಸೊ ಫಸ್ಟ್ ಒನ್ ನಾವು ನೋಡ್ತಾ ಹೋದಾಗ 96ನ 32ರಿಂದ ನಾವು ಡಿವೈಡ್ ಮಾಡಿದಾಗ ಸ್ನೇಹಿತರೆ ನಮಗೆ ಸಿಗ್ತಕ್ಕಂಥ ಫ್ಯಾಕ್ಟರೈಸ್ ಎಷ್ಟು ಅಂದರೆ 3, ಅಂದರೆ 3 ಯೂನಿಟ್. ಓಕೆ, ಸೊ 3 ಯೂನಿಟ್, ಒಂದು ದಿನಕ್ಕೆ 3 ಯೂನಿಟಾಗಿ ಕೆಲಸ ಮಾಡ್ತಕ್ಕಂಥದ್ದು. ಇನ್ನು ಬಿ ತಗೊಂಡ್ರೆ ನಾವು 96/48ರಿಂದ ಡಿವೈಡ್ ಮಾಡಿದ್ರೆ 2 ಎಸ್ ಓಕೆ 32. ಸೊ 48 ತೊಗೊಳ್ತದೆ 2 ಅವರ್ ಹೋಗುತ್ತೆ. ಸೊ 2 ಯೂನಿಟ್ ಪರ್ 1 ಅವರ್, ಒಂದು ದಿನಕ್ಕೆ 2 ಯೂನಿಟ್ ಅಷ್ಟು ಕೆಲಸ ಮಾಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಹೀಗಿರಬೇಕಾದ್ರೆ ಇಬ್ಬರು ಒಟ್ಟಿಗೆ ನೋಡಿ, ಇಲ್ಲಿ ಅವರಿಬ್ಬರು 8 ದಿನಗಳ ಕಾಲ ಒಟ್ಟಿಗೆ ಕೆಲಸ ಮಾಡ್ತಾರೆ. ಅಂದರೆ ಎ ಪ್ಲಸ್ ಬಿ ಇಬ್ಬರು ಸೇರಿ ಎಷ್ಟು ದಿನ ಕೆಲಸ ಮಾಡ್ತಾರೆ, 8 ದಿನಗಳ ಕಾಲ ಕೆಲಸವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಹೀಗೇನಾಯಿತು, ಎ ಅವರು ಕೆಲಸ ಬಿಟ್ಟು ಹೋಗ್ತಾರೆ. ಯಾವಾಗ ಮಾಡ್ತಾ ಇರ್ತಾರೆ, 8 ದಿನಗಳ ಕಾಲ ಕೆಲಸವನ್ನು ಮಾಡ್ತಾರೆ. ಕೆಲಸ ಮಾಡೋ 8 ದಿನ ಆದಮೇಲೆ ಏನಾಗ್ತದೆ, ಕೆಲಸವನ್ನು ಬಿಟ್ಟು ಹೋಗ್ತಾರೆ. ಸೊ ಅಲ್ಲಿಗೆ 8 ದಿನಗಳ ಕಾಲ ಕೆಲಸ ಮಾಡ್ತಾರಲ್ವಾ, ಹಾಗಾದರೆ ಉಳಿದ ಕೆಲಸದ 60ರಷ್ಟು ಬಿ ಅವರು ಎಷ್ಟು ಸಮಯದಲ್ಲಿ ಮಾಡ್ತಾರೆ ಅಂತ ಕೇಳೋರೆ. ಅಂದರೆ 8 ದಿನ ಬರೀ 40% ಕೆಲಸವನ್ನು ಮುಗಿಸಿರ್ತಾರೆ. ಇರ್ತಕ್ಕಂಥದ್ದಲ್ಲಿ 8 ದಿನ 40% ಕೆಲಸವನ್ನು ಮುಗಿಸಿರ್ತಾರೆ. ಇನ್ನು 60 ದಿನದಲ್ಲಿ ಬಿ ಒಬ್ಬನೇ ಮಾಡಬೇಕು. ಸೊ ಅದು ಎಷ್ಟು ದಿನ ತೊಗೊಳ್ತಾನೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ ಸ್ನೇಹಿತರೆ. ಈಗ 96 ದಿನ ಟೋಟಲ್ ಆಗಿ 96 ಇದು ಕೆಲಸ ಇರ್ತಕ್ಕಂಥದ್ದು. ಓಕೆ, ಸೊ ಟೋಟಲ್ ಆಗಿ 96 ಇರ್ತಕ್ಕಂಥದ್ದು. ಇವರಿಬ್ಬರು ಸೇರಿ ಮಾಡ್ತಿರ್ತಕ್ಕಂಥದ್ದು ಎಷ್ಟು, 3 + 2 5 ದಿನ. 96 ಏನಿದೆಯೋ 96ರಷ್ಟು ಕೆಲಸವನ್ನು ಒಂದು ದಿನಕ್ಕೆ ಎಷ್ಟು ಮಾಡ್ತಾಯಿದ್ರು, ಇಬ್ಬರು ಸೇರಿಕೊಂಡು 3 + 2 ಅಂದರೆ ಇವ್ನು 3 ಮಾಡ್ತಾ ಇವನು 2 ಮಾಡ್ತಿದ್ದ ಅಂತ ಅರ್ಥ. ಓಕೆ, ಸೊ ಇವ್ನು 3 ಇಷ್ಟು ಅಂದರೆ ಪರ್ಸೆಂಟೇಜ್ ತೊಗೋಬೋದು, 2:3 ಅಂತ ಏನು ಪರ್ಸೆಂಟೇಜ್ ತೊಗೋತೀವೋ, ಸೊ ಇವ್ನು 2 ಇವ್ನು 3 ಮಾಡ್ತಾ ಇದ್ದ. ಟೋಟಲಾಗಿ 5 ಅಂತ ಅಂದ್ಕೊಳ್ತೀವಿ ಸ್ನೇಹಿತರೆ. ಒಟ್ಟು ಇಬ್ಬರು ಸೇರಿ ಒಂದು ದಿನಕ್ಕೆ ಮಾಡ್ತಕ್ಕಂಥದ್ದು 8 ದಿನ ಆಯ್ತಿತ್ತು. ಸೊ ಈಗಿರಬೇಕಾದ್ರೆ 8 ದಿನಕ್ಕೆ ಎಷ್ಟಾಯಿತು, ಒಂದು ದಿನಕ್ಕೆ 5 ಅಂದರೆ 5ರಷ್ಟು ಕೆಲಸ ಮಾಡ್ತಾಯಿದ್ರು ಅಂದಾಗ 8 ದಿನಕ್ಕೆ ಎಷ್ಟು ಕೆಲಸ ಮಾಡಿರ್ತಾರೆ, 8 × 5 40ರಷ್ಟು ಕೆಲಸ ಇಬ್ಬರು ಕಂಪ್ಲೀಟ್ ಮಾಡಿದರು. ಅಲ್ಲಿಗೆ 40%, 40ರಷ್ಟು ಕೆಲಸನ ಇಬ್ಬರು 8 ದಿನದಲ್ಲಿ ಮಾಡಿದರು ಸ್ನೇಹಿತರೆ. ಇನ್ನು ಉಳಿದಿರ್ತಕ್ಕಂಥದ್ದು ಎಷ್ಟು ನಮಗೆ ಇಲ್ಲಿ ಒಟ್ಟು ಇರ್ತಕ್ಕಂಥದ್ದು 96 ಕೆಲಸ. 96ರಲ್ಲಿ ಅವರಿಬ್ಬರು ಸೇರ್ಕೊಂಡು ಮಾಡಿರೋ ಕೆಲಸ ಎಷ್ಟು, 40. ಸೊ 96ಕ್ಕೆ 40ರಷ್ಟು ಓಕೆ 40 ದಿನ ಮಾಡಿದರು. ಅಂದರೆ ಈಗ ಉಳಿದಿರ್ತಕ್ಕಂಥದ್ದು ಎಷ್ಟೀಗ 96ರಲ್ಲಿ ನಾವು -40 ಮಾಡಬೇಕಾಗುತ್ತೆ. 96ರಲ್ಲಿ 40 ಹೋದರೆ 56, ಅಂದರೆ 40ರಷ್ಟು ಕೆಲಸ, ಅಂದರೆ 40 ಕೆಲಸ ಮುಗಿಸಿದ್ದಾರೆ, ಇನ್ನು 56 ಕೆಲಸ ಇದೆ. ಓಕೆ, ಸೊ 96 ದಿನಗಳ ಅಂದರೆ ಇಬ್ಬರು ಸೇರಿ 96 ಟೋಟಲಾಗಿ ಇರ್ತಕ್ಕಂಥ, ಅಂದರೆ ಒಬ್ಬೊಬ್ರು ಮಾಡ್ತಕ್ಕಂಥದ್ದು ಟೋಟಲಾಗಿ ಕೆಲಸ ಇರ್ತಕ್ಕ 96. ಇಬ್ಬರು ಸೇರಿ ಒಂದು ದಿನಕ್ಕೆ 5ರಷ್ಟು ಕೆಲಸ ಮಾಡ್ತಾಯಿದ್ರು. 96ರಲ್ಲಿ ಒಂದು ದಿನಕ್ಕೆ 5, ಒಂದು ದಿನಕ್ಕೆ 5 ಈ ರೀತಿ ಮಾಡ್ತಾಯಿದ್ರು. ಸೊ 8 ದಿನಕ್ಕೆ 40 ಯೂನಿಟ್ ಕೆಲಸವನ್ನು ಮಾಡ್ತಾರೆ ಇಬ್ಬರು ಸೇರಿ. ಇನ್ನು ಉಳಿರ್ತಕ್ಕಂಥ 56. ಈ ಒಂದು 56ಅನ್ನು ಬಿ ಒಬ್ಬನೇ ಕಂಪ್ಲೀಟ್ ಮಾಡಬೇಕು. ಇದು 60%. 56 ಏನಿದೆಯೋ ಇದು 60%. ಬಿ ಒಬ್ಬನೇ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ ಸ್ನೇಹಿತರೆ. ನೋಡಿ, ಇವಾಗ 100ಕ್ಕೆ 60% ಕೆಲಸ ಉಳ್ಕೊಂಡಿದೆ ಅನ್ನೋದಾದರೆ 56ಕ್ಕೆ ಎಷ್ಟಾಯಿತು. ಸೊ ದಿಸ್ ಇಸ್ ದ ವೇ. ಸೊ ಇಲ್ಲಿ ನಾವು ಕಂಪ್ಲೀಟಾಗಿ ನಾವು ಡಿವೈಡ್ ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು 33.6 ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ 33.6 ಆಗಿರುತ್ತೆ. ಇಲ್ಲೇನಾಯಿತು, 33.6 ಅಂತಕ್ಕಂಥದ್ದು ಏನಿದೆಯೋ ಇದು 56 ಅಷ್ಟು ಕೆಲಸನ ಮಾಡ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಓಕೆ, ಬಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂದರೆ ಬಿ ಅಂತಕ್ಕಂಥನು 2 ಯೂನಿಟಲ್ಲಿ ಕೆಲಸ ಮಾಡ್ತಕ್ಕಂಥದ್ದಾಗಿದೆ. ಸೊ ಹಾಗಾಗಿ ನಾವಿಲ್ಲಿ 33.6 ನಾವು 2ರಿಂದ ಡಿವೈಡ್ ಮಾಡಬೇಕು. ಮಾಡಿದಾಗ ನಮಗೆ ಬರ್ತಕ್ಕಂಥ ಆನ್ಸರ್ ಎಷ್ಟು ಅಂತ ಹೇಳಿದಾಗ ನೋಡಿ, 2ರಿಂದ ಮಾಡ್ತಾ ಹೋಗಿ ನೀವು. 2ರಿಂದ ಮಾಡಿದಾಗ ನಮಗೆ 16.8 ದಿನಗಳು ಬೇಕಾಗುತ್ತೆ. ಸೊ ಇದು ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಸೊ ಈ ರೀತಿ ಮಾಡ್ತಕ್ಕಂಥ, ಅಥವಾ ಇಲ್ಲ ಡೈರೆಕ್ಟಾಗಿ ನೀವು ಮಾಡಬಹುದು. ಇಲ್ಲಿ 2ನ ಹಾಕ್ಕೊಂಡ್ರೆ ನೀವು 2 ಹಾಕ್ಕೊಂಡಾಗ ಇಲ್ಲೊಂದು 0 ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ. ಮತ್ತು 2ರಿಂದ 2 1 2 3 ಆಗುತ್ತೆ. ಮತ್ತು ಇದನ್ನು 2 5 10, 2 7 4, 2 8 16 ಆಯಿತು. ಸೊ ಇಲ್ಲೇನಾಗುತ್ತೆ 28 3
28 ಇಂಟು 3 ಡಿವೈಡೆಡ್ ಬೈ 5 ಬರುತ್ತೆ. ಸೊ ಈ ರೀತಿ ಮಾಡ್ಕೊಂಡು ನೀವು ಮಾಡಿದಾಗ 16 4/5 ಅಂತಕ್ಕಂಥದ್ದು ಆನ್ಸರ್ ಸಿಗುತ್ತೆ. ಓಕೆ, ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಇಲ್ಲಿ ಇಷ್ಟೇ 96 ಯೂನಿಟ್ ಕೆಲಸ ಇರುತ್ತೆ. ಅದರಲ್ಲಿ ಎ ಅಂತಕ್ಕಂಥ ಒಂದಿನಕ್ಕೆ 3 ಯೂನಿಟ್ ಮಾಡ್ತಾನೆ, ಬಿ ಅಂತಕ್ಕಂಥ 2 ಯೂನಿಟನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. 8 ದಿನಗಳ ಕಾಲ ಸೇರ್ಕೊಂಡು ಅವ್ರು ಏನು ಮಾಡ್ತಾರೆ, ಸೊ ಟೋಟಲ್ ಆಗಿ 3 + 5 2 5 ಆಗುತ್ತೆ. 8 5 40 ಯೂನಿಟ್ ಕೆಲಸವನ್ನು ಮಾಡ್ತಾರೆ. 96 ಯೂನಿಟ್ ಉಳ್ಕೊಳ್ತು. ಸೊ 96 ಯೂನಿಟ್ ಕೆಲಸನ ಇಬ್ಬರು ಜೊತೆಲಿ ಮಾಡಿದಾಗ ಏನಾಗುತ್ತೆ, ಅಲ್ಲಿ 33.6 ದಿನ ಸೇರ್ಕೊಳ್ತಕ್ಕಂಥದ್ದಾಗಿರುತ್ತೆ. ಬಟ್ ಅವನು ಒಬ್ಬನೇ ಮಾಡ್ತಾನೆ ಅಂತ ಹೇಳಿದಾಗ ಅಲ್ಲಿ 2ನ ಡಿವೈಡ್ ಮಾಡ್ತಾ ಹೋದಾಗ 16.8 ಅಥವಾ 16 4/5 ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ. ಗೋಪಾಲ್, ಅಕ್ಷಯ್ ಮತ್ತು ಆತುಲ್ ರವರ ಸರಾಸರಿ ತೂಕ 46 kg ಆಗಿದೆ. ಒಂದು ವೇಳೆ ಗೋಪಾಲ್ ಮತ್ತು ಅಕ್ಷಯ್ ಅವರ ಸರಾಸರಿ ತೂಕವು 40 kg ಹಾಗೂ ಅಕ್ಷಯ್ ಮತ್ತು ಆತುಲ್ ಅವರ ಸರಾಸರಿ ತೂಕ 45 kg ಆಗಿದ್ದರೆ ಅಕ್ಷಯ್ ಅವರ ತೂಕವನ್ನು ಕೇಳಿದ್ದಾರೆ ಇಲ್ಲಿ ಸ್ನೇಹಿತರೆ. ಸೊ ಇಷ್ಟೇ ವೆರಿ ಸಿಂಪಲ್. ಏನಂತ ಹೇಳಿದ್ರೆ ಗೋಪಾಲ್, ಅಕ್ಷಯ್ ಮತ್ತು ಆತುಲ್ ಅವರ ಸರಾಸರಿ ತೂಕ 46 ಆಗಿದೆ. 46 kg ಅಂತ ಹೇಳಿದಾಗ ಟೋಟಲ್ ಆಗಿ ಎಷ್ಟಾಯಿತು, 46 ಇಂಟು 3 ಮಾಡಿ 3 ಜನದು ಎಷ್ಟಾಯಿತು, 138 ಆಗುತ್ತೆ ಸ್ನೇಹಿತರೆ. ಹೌದಾ ಅಲ್ವಾ? ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಇಲ್ಲಿ, ಗೋಪಾಲ್ ಪ್ಲಸ್ ಅಕ್ಷಯ್ ಕೊಟ್ಟಿದ್ದಾರೆ. ಗೋಪಾಲ್ ಪ್ಲಸ್ ಅಕ್ಷಯ್ದು ಎಷ್ಟಿದೆ, 40 ಇದೆ. 40 ಇಂಟು 2 ಅಂತ ಮಾಡ್ಕೊಂಡ್ರೆ ನೀವು 4 8 80 ಆಗುತ್ತೆ. ಸೊ ಅದಾದ ನಂತರ ಅಕ್ಷಯ್ ಪ್ಲಸ್ ಆತುಲ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, 45 ಕೊಟ್ಟಿದ್ದಾರೆ. 45 ಇಂಟು 2 ಅಂತ ಮಾಡ್ಕೊಂಡ್ರೆ ನಮಗೆ 90 kg ಬರುತ್ತೆ ಸ್ನೇಹಿತರೆ. ಈಗ ಕಂಡುಹಿಡಿಬೇಕಾಯ್ತೇನೋ ಅಕ್ಷಯನ ಒಂದು ತೂಕವನ್ನು ಕಂಡುಹಿಡಿಬೇಕು ನಾವು kg ಲೆಕ್ಕದಲ್ಲಿ ನಾವು ನೋಡ್ತಾ ಹೋದಾಗ. ಸೊ ಈಕ್ವೇಷನ್ ನಂಬರ್ 1 ಆ್ಯಂಡ್ ಈಕ್ವೇಷನ್ ನಂಬರ್ 2 ನಾನು ತೊಗೊಳ್ತೇವೆ ಅಂತ ಹೇಳಿದಾಗ ಸ್ನೇಹಿತರೆ, ತೊಗೊಂಡಾಗ ಕೂಡ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಇವೆರಡನ್ನ ಕೂಡಿದಾಗ ನಮಗೆ ಜಿ ಅಂದರೆ ಗೋಕುಲ್ ಪ್ಲಸ್ 2 ಅಕ್ಷಯ್ ಬರುತ್ತೆ ಪ್ಲಸ್ 1 ಆತುಲ್ ಈಕ್ವಲ್ಸ್ ನೋಡಿ 80 + 90 8 8 16 170 ಆಗುತ್ತೆ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ಇನ್ನೊಂದು ನಾವೇನು ಮಾಡಿದ್ವಿ, ಇಲ್ಲಿ 3 ಜನ ತೊಗೊಂಡ್ವಿ. ಗೋಪಾಲ್ ಪ್ಲಸ್ ಅಕ್ಷಯ್ ಪ್ಲಸ್ ಆತುಲ್ ತೊಗೊಂಡ್ವಿ. ಸೊ ಇದು ಮತ್ತು ಇದನ್ನ ನೀವು ಮೈನಸ್ ಮಾಡ್ಕೊಳ್ಳಿ. ಈಕ್ವೇಷನ್ ನಂಬರ್ ಇದೇನಿದೆಯೋ 3, ಇದು ಮತ್ತು ಇದನ್ನು ಮೈನಸ್ ಮಾಡ್ಕೊಳ್ಳಿ. ನೀವು ಮೈನಸ್ ಮಾಡ್ಕೊಂಡಾಗ ಏನಾಗುತ್ತೆ ನೋಡಿ, ಜಿ ಪ್ಲಸ್ 2 AK ಪ್ಲಸ್ ಆತುಲ್ ಮೈನಸ್ ನೋಡಿ ಇದು ಜಿ ಮೈನಸ್ AK ಆಕುಲ್ ಆ್ಯಂಡ್ ಮೈನಸ್ 80 ಈಕ್ವಲ್ಸ್ ನೋಡಿ 170 ಮೈನಸ್ 138. ಓಕೆ, ಸೊ ಇಲ್ಲಿ ಜಿ ಕ್ಯಾನ್ಸಲ್ ಆಯಿತು, 80 ಕ್ಯಾನ್ಸಲ್ ಆಯಿತು, 2 AKಯಲ್ಲಿ 1 AK ಹೋದರೆ AK ಉಳೀತು. ಇಲ್ಲ 170ರಲ್ಲಿ 138 ಕಳೆದ್ರೆ ನಮಗೆ ಸೊ ನೋಡಿ 0 ತೊಗೊಂಡ್ವಿ. ಸೊ ಓಕೆ, ಇಲ್ಲಿ 6 ಆಯಿತು, 6ರಲ್ಲಿ 3 ಹೋದರೆ 3 ಉಳಿತು. ಸೊ ಇದು ಅಕ್ಷಯನ ಒಂದು kg ತೂಕ. ಓಕೆ, ಸೊ 32 kgಗಳು ಇಷ್ಟು ಮಾಡ್ತಕ್ಕಂಥದ್ದಾಗಿರುತ್ತೆ. ಒಬ್ಬ ಅಪ್ರಾಮಾಣಿಕ ವ್ಯಾಪಾರಿಯು ತನ್ನ ಸರಕುಗಳನ್ನು ಅವುಗಳ ಅಸಲು ಬೆಲೆಯಲ್ಲಿ ಮಾರಾಟ ಮಾಡುವುದಾಗಿ ಹೇಳಿಕೊಳ್ಳುತ್ತಾನೆ. ಆದರೆ ಅವನು ಸರಕಿನ ಮೇಲೆ ಬರೆದ ನೈಜ ತೂಕಕ್ಕಿಂತ 46% ಕಡಿಮೆ ತೂಕವನ್ನು ಬಳಸುತ್ತಾನೆ. ಹಾಗಾದರೆ ಅವನ ಶೇಕಡಾವಾರು ಲಾಭವನ್ನು ಕೇಳಿದರೆ ಸ್ನೇಹಿತರೆ, ಇಲ್ಲಿ ಏನು ಮಾಡ್ತಾನೆ, ಅವನೊಬ್ಬ ಒಂದು ಏನೋ ತೊಗೊಳ್ತಾನೆ, 46% ಕಡಿಮೆ ತೂಕವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಅಂದರೆ ಈಗ ಒಂದು 100 ಗ್ರಾಮ್ ತೊಗೊಂಡ್ರೆ ಅಲ್ಲಿ 54 ಕೊಡ್ತಾನೆ, 46 ಅಲ್ಲಿಗೆ ಲೆಸ್ ಆಯಿತು. ಸೊ ಅದು ಅವನಿಗೆ ಲಾಭ ಆಗ್ತಕ್ಕಂಥದ್ದು. ಹೀಗಿರ್ಬೇಕಾದ್ರೆ ಎಷ್ಟು ಪರ್ಸೆಂಟ್ ಅಥವಾ ಎಷ್ಟು ಪರ್ಸೆಂಟ್ ಅವನಿಗೆ ಲಾಭ ಆಯಿತು ಅಂತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ಒಂದು ತೊಗೊಳ್ಳೋಣ. ಒಂದು ವಸ್ತುವಿನ ಒಂದು ನಿಜವಾದ ತೂಕ ಎಷ್ಟಿರುತ್ತೆ, 100 ಗ್ರಾಮ್ ಅಂತ ತೊಗೊಂಡ್ರೆ ಒಂದು ವಸ್ತುವಿನ ನಿಜವಾದ ತೂಕ 100 ಗ್ರಾಮ್ ಅದ ಅಂತ ಹೇಳಿದರೆ ಅವ್ನು ಮಾರಾಟ ಮಾಡ್ತಕ್ಕಂಥದ್ದು ಎಷ್ಟು, 46 ಕಡಿಮೆ ಮಾಡ್ತಾನೆ. ಸೊ ಅಲ್ಲಿಗೆ 54% ಮಾರಾಟ ಮಾಡ್ತಕ್ಕಂಥದ್ದಾಗಿತ್ತು. ಸೊ ಅಲ್ಲಿಗೆ 100ಕ್ಕೆ 46 ಉಳಿಸ್ಕೋತಾ ಇದ್ದ ಅವನು. 100ಕ್ಕೆ 46ನೇ ಉಳಿಸ್ಕೊಂಡ ಅಲ್ಲಿಗೆ, ಹೌದಲ್ವಾ? ಸೊ 100ಕ್ಕೆ 40 ಉಳಿಸ್ಕೊಂಡ ಅಂತಂದರೆ ನೋಡಿ, ಈಗ ಮಾಡೋಣ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ನಿಮಗೆ. ಸೊ ಒಂದು ಅಸಲು ಬೆಲೆ ಅಂತ ಹೇಳಿದಾಗ 100 ರೂಪಾಯಿ ಆಯಿತು ಸ್ನೇಹಿತರೆ. ಓಕೆ, 100 ರೂಪಾಯಿ ಆಯಿತು. 100 ಗ್ರಾಮ್ಗೆ 100 ರೂಪಾಯಿ ಅಂತಕ್ಕಂಥ ನಿಜವಾದ ಒಂದು ಅಸಲಿ ಆಯಿತು. ಸೊ ಇಲ್ಲಿ ಏನಾಗುತ್ತೆ, ಅವನು ಮಾರಾಟ ಮಾಡ್ತಕ್ಕಂಥದ್ದು 46% ತೂಕ ಕಡಿಮೆ ಮಾಡ್ತಾನೆ ಅಂತ ಹೇಳಿದ್ರೆ ಅಲ್ಲಿಗೆ 54ಕ್ಕೆ ಮಾರಾಟವನ್ನು ಮಾಡ್ತಾನೆ. ಮಾರಾಟ ಮಾಡ್ತಕ್ಕಂಥದ್ದು 54ಕ್ಕೆ ಆಯಿತು ಸ್ನೇಹಿತರು. ಸೊ ಇಲ್ಲಿ ಏನಾಯಿತು, ಲಾಭ ಏನಾಗುತ್ತೆ, ಲಾಭ ಈಸ್ ಈಕ್ವಲ್ ಟು ಮಾರಾಟ ಬೆಲೆ ಮೈನಸ್ ಅಸಲು. ಹೌದಲ್ಲ? ಮಾರಾಟ ಬೆಲೆ ಎಷ್ಟು, ಈಗ 100 ರೂಪಾಯಿ ಇದ್ದಿದ್ದು ಅವ್ನು ಮಾರ್ತಕ್ಕಂಥದ್ದು ಎಷ್ಟಕ್ಕೆ, 54ಕ್ಕೆ. ಸೊ ಎಷ್ಟಾಯ್ತು ಅಲ್ಲಿಗೆ ಲಾಭ, 46 ರೂಪಾಯಿ ಲಾಭ ಆಯಿತು. 100ಕ್ಕೆ 46 ರೂಪಾಯಿ ಲಾಭ ಅಲ್ಲಿ ಸಿಕ್ತು ಸ್ನೇಹಿತರೆ. ಈಗ ಪ್ರಾಫಿಟ್ ಪರ್ಸೆಂಟೇಜ್ ಕಂಡುಹಿಡಬೇಕು. ಅಂದರೆ ಲಾಭ ಶೇಕಡಾ ಲಾಭ ಏನಿದೆಯೋ ಕಂಡುಹಿಡಿತಕ್ಕಂಥದ್ದು ಆಗಿದ್ರೆ ಪ್ರಾಫಿಟ್ ಅಥವಾ ಲಾಭ ಡಿವೈಡೆಡ್ ಬೈ ಅಸಲು ಇಂಟು 100. ಓಕೆ,
ಈಗ ಏನಾಯಿತು, ಲಾಭ ಎಷ್ಟು ಬಂತು, 46 ರೂಪಾಯಿ ಬಂತು. ಅವನ ಅಸಲು ಹಾಕಿರೋದು ಎಷ್ಟು, 54. ಹೌದಲ್ವಾ? ಒಂದು ವೇಳೆ 100 ರೂಪಾಯಿ ಅಂತಂದರೆ 46 ರೂಪಾಯಿ ಲಾಭ ತೊಗೊಳೋಣ, ಅದು ಅಸಲು ಎಷ್ಟು, 54. ಸೊ 54ಕ್ಕೆ 46 ರೂಪಾಯಿ ಲಾಭ ಆದರೆ 100ಕ್ಕೆ ಎಷ್ಟಾಯಿತು? ಸೊ ದಿಸ್ ಈಸ್ ದ ಆನ್ಸರ್. ಸೊ ಇಲ್ಲೇನಾಯಿತು, ನಿಮಗೆ ಡಿವೈಡ್ ಮಾಡ್ತಾ ಹೋಗಿ 46 ಮತ್ತು 54 ಡಿವೈಡ್ ಮಾಡಿದಾಗ ನಿಮಗೆ ಸಿಗ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ 2 ಡಿವೈಡ್ ಮಾಡಬಹುದು ನೀವು, ಅಥವಾ ಡೈರೆಕ್ಟ್ ಹೆಂಗಾರ ಡಿವೈಡ್ ಮಾಡ್ಕೊಳ್ರಿ. ಸೊ ಆನ್ಸರ್ ಫೈನಲ್ ಆಗಿ ನಿಮಗೆ ಸಿಗ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದಾಗ 85/27% ಸಿಗುತ್ತೆ. ಸೊ ನೀವು 2 ಡಿವೈಡ್ ಮಾಡಿ ಇಲ್ಲಿ 20 ಡೈರೆಕ್ಟಾಗಿ ಬಂತು. ಸೊ ಇಲ್ಲೂ ಅಷ್ಟೇ 23 ಆಗುತ್ತೆ. 23, ಸೊ ನೋಡಿ 23/27 ಆಯಿತು. ಸೊ 27ನ 85ನ ಡಿವೈಡ್ ಮಾಡ್ಕೊಳ್ತಾ ಹೋದಾಗ ಆನ್ಸರ್ ಇದಾಗಿರುತ್ತೆ ಸ್ನೇಹಿತರೆ. ಮಾಡ್ತಕ್ಕಂಥ ಮೆಥಡನ್ನು ನೋಡ್ಕೊಳ್ತಾ ಹೋಗಿ. 15, 25, 40 ಮತ್ತು 75ರಿಂದ ನಿಶೇಷವಾಗಿ ಭಾಗಿಸಲ್ಪಡುವ 4 ಅಂಕಿಗಳ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? ಸೊ ಇದರ 4ರದ್ದು ಸಹ ನೀವು ಲಾಸಹ ಕಂಡುಹಿಡ್ಕೊಂಡ್ರೆ ಆ ಲಾಸಹ ಈ 4 ಸಂಖ್ಯೆಯಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆನ ಡಿವೈಡ್ ಮಾಡಿದ್ರೆ ಅಷ್ಟೇ ಮುಗೀತು ಸ್ನೇಹಿತರೆ. ನಿಮಗೆ ಮಾಡ್ತಕ್ಕಂಥ ಇದರ ಲಾಸಹ ಕಂಡುಹಿಡ್ಕೋಬೇಕು ನೀವು. ನೋಡಿ 15ನ್ನು ಡಿವೈಡ್ ಮಾಡ್ತಕ್ಕಂಥದ್ದು ಯಾವುದು, 5 ಮತ್ತು 3. 25 ತೊಗೊಂಡಾಗ ನೀವು ಡಿವೈಡ್ ಮಾಡ್ತಕ್ಕಂಥದ್ದು ಯಾವುದು, 5 × 5. ಹೌದಾ? ಆ್ಯಂಡ್ ನೆಕ್ಸ್ಟು 40 ಅಂತ ತೊಗೊಂಡಾಗ ಎಷ್ಟು, 2ರಿಂದ ಡಿವೈಡ್ ಆಗುತ್ತೆ. ಆ್ಯಂಡ್ 25ರಿಂದ ಡಿವೈಡ್ ಆಗುತ್ತೆ. 40 ಅಂತ ತೊಗೊಂಡಾಗ ನೀವು 5ರಿಂದ ಡಿವೈಡ್ ಆಗುತ್ತೆ. 8 5 40. ಸೊ 8ರಿಂದ ಡಿವೈಡ್ ಆಗ್ತಕ್ಕಂಥದ್ದಾಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದು 75 ತೊಗೊಂಡ್ರೆ ನೀವು 75 ತೊಗೊಂಡಾಗ ನೋಡಿ 5ರಿಂದ ಡಿವೈಡ್ ಆಯ್ತದೆ, 3ರಿಂದ ಡಿವೈಡ್ ಆಗುತ್ತೆ. ಸೊ 75ರಿಂದ ಡಿವೈಡ್ ಆಗುತ್ತೆ. ಓಕೆ, ಸೊ ಕಂಪ್ಲೀಟಾಗಿ ನೀವು ಡಿವೈಡ್ ಮಾಡ್ತಕ್ಕಂಥದ್ದು ಯಾವುದರಿಂದ ಇಲ್ಲಿ ನೋಡ್ತಾ ಹೋದಾಗ 5 ಅಂತ ತೊಗೊಂಡಾಗ 25ರಿಂದ ಡಿವೈಡ್ ಆಗುತ್ತೆ, 25. ಮೇನ್ ಇದು ಬೇಡ ನಮಗೆ. ಸೊ ಇಷ್ಟು ತೊಗೊಳ್ತಾ ಹೋಗೋಣ. ನೋಡಿ ಇಲ್ಲಿ ಇದರಲ್ಲಿ 5 ಮತ್ತು 3 ಕಾಮನ್ ಇದೆ. ಇದು 5 ಸ್ಕ್ವೇರ್ ಇದೆ. ಓಕೆ, ಇಲ್ಲಿ 5 × 2 ಕ್ಯೂಬ್ ಆಗುತ್ತೆ. ಇದು ಕ್ಯೂಬ್ ಆಗುತ್ತೆ ಸ್ನೇಹಿತರೆ. ಸೊ ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಇದು 3 × 5^2, 5 5 25 ಡಿವೈಡ್ ಆಗ್ತಕ್ಕಂಥದ್ದು. ಸೊ ಇಲ್ಲಿ ಕಾಮನ್ ಆಗಿ 5 3 ಇದೆ, 5 ಸ್ಕ್ವೇರ್ ಇದೆ. ಸೊ ಈಗ ಯಾವ ರೀತಿ ಮಲ್ಟಿಪ್ಲೈ ಮಾಡ್ಬೋದು ಅಂತ ಹೇಳಿದ್ರೆ 3 × 5 ಸ್ಕ್ವೇರ್. ಸೊ ಆಲ್ರೆಡಿ ಇರ್ತಕ್ಕಂಥ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಮಗೆ. ಇಂಟು ನೋಡಿ ಇದು 8 ಇದೆ, 2 ಕ್ಯೂಬ್ ಅಂತಕ್ಕಂಥದ್ದು 8. ಓಕೆ, ಸೊ ಇದನ್ನು ನೀವು ಮಾಡ್ತಕ್ಕಂಥದ್ದಾದಾಗ 8 3 24 ಇಂಟು 5 5 25. ಸೊ ಟೋಟಲ್ ಆಗಿ ನಿಮಗೆ 60 LCM ಬರುತ್ತೆ. ನಿಮಗೆ ಫಸ್ಟು LCM ಕಂಡುಹಿಡಿಯೋದು ಗೊತ್ತಿರಬೇಕು ಸ್ನೇಹಿತರೆ. LCM ಬಂದಾಗ ನೋಡಿ ಈಗ 60 ಅಂತಕ್ಕಂಥದ್ದು ಏನಿದೆಯೋ ಈ 4ರಲ್ಲಿ ಯಾವುದು 60 ಡಿವೈಡ್ ಮಾಡುತ್ತೆ ಅಂದರೆ 0 ನಿಶೇಷವಾಗಿ ಭಾಗ ಆಗಬೇಕು, 0 ಉಳ್ಕೋಬೇಕು ಅಂತಕ್ಕಂಥದ್ದು. ಸೊ 9960 600ರಿಂದ ಡಿವೈಡ್ ಆಗಲ್ಲ, ಇದು ಡಿವೈಡ್ ಆಗಲ್ಲ, ಇದು ಡಿವೈಡ್ ಆಗಲ್ಲ. ಸೊ ಹಾಗಾಗಿ ಇದು ನೋಡಿ 9600 ಡಿವೈಡೆಡ್ ಬೈ 600ರಿಂದ ಡಿವೈಡ್ ಮಾಡಿ 2 0 2 0 ಕ್ಯಾನ್ಸಲ್ ಆಯಿತು. 6ರಿಂದ 6 1 6 1 6 6 6 36. ಸೊ 16 ನಿಶೇಷವಾಗಿ ಭಾಗ ಆಗ್ತಕ್ಕಂಥದ್ದು. ಪೆಟ್ರೋಲ್ ಬೆಲೆಯು ಪ್ರತಿ ಲೀಟರ್ಗೆ 85% ಹೆಚ್ಚಾಗುತ್ತದೆ. ಅದರ ಮೇಲಿನ ವೆಚ್ಚವು ಕೇವಲ 48% ಹೆಚ್ಚಾಗುವಂತೆ ಮಾಡಲು ಅದರ ಬಳಕೆಯನ್ನು ಎಷ್ಟು ಪ್ರತಿಶತ ಕಡಿಮೆಯನ್ನು ಮಾಡಬೇಕು? ಪೆಟ್ರೋಲ್ ಬೆಲೆ ಏನಾಗಿದೆ, 85% ಹೆಚ್ಚಾಗಿದೆ. ಅದರ ಮೇಲಿನ ವೆಚ್ಚವು ಕೇವಲ 48% ಆಗಬೇಕು. ಈಗ 85 ಆಗಿದೆ, ಅದು 48 ಆಗಬೇಕಂತ ಅಂದರೆ ಅದರ ಒಂದು ಬಳಕೆಯಲ್ಲಿ ಎಷ್ಟು ಕಡಿಮೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಇದನ್ನು ಯಾವ ರೀತಿ ಮಾಡಬಹುದು ನೋಡೋದಾದರೆ ಸ್ನೇಹಿತರೆ, ಈಗ ಪೆಟ್ರೋಲ್ ಇರ್ತಕ್ಕಂಥ ಹಳೆ ಬೆಲೆ ನಮ್ಗೆ ಗೊತ್ತಿಲ್ಲ, ಒಂದು 100 ರೂಪಾಯಿ ಅಂತ ಅಂದ್ಕೊಳ್ಳೋಣ. 100 ರೂಪಾಯಿ ಬೆಲೆ, 1 ಲೀಟರ್ನ ಪೆಟ್ರೋಲ್ ಬೆಲೆ 100 ರೂಪಾಯಿ ಇದೆ ಸ್ನೇಹಿತರೆ. ಸೊ ಈಗ 100 ಲೀಟರ್ಗೆ ಎಷ್ಟಾಯಿತು, 100 ಲೀಟರ್ಗೆ 10,000 ಆಯಿತು. ಹೌದಾ? ಸೊ ಇಲ್ಲಿ 85% ಜಾಸ್ತಿ ಐತೆ ಅಂತ ಅಂದಾಗ 1 ಲೀಟ್ರಿಗೆ ಎಷ್ಟಾಯಿತು, 1 ಲೀಟ್ರಿಗೆ 185 ರೂಪಾಯಿ ಆಯಿತು. ಓಕೆ, ಅದೇ ನೀವು 48% ಅಂತ ತೊಗೊಂಡಾಗ 48% ಅಂತ ತೊಗೊಂಡಾಗ 100 ಲೀಟ್ರಿಗೆ ಎಷ್ಟಾಗುತ್ತೆ, 14,800 ಆಗುತ್ತೆ. 48%ಅಲ್ಲಿ ಅರ್ಥ ಮಾಡ್ಕೊಳ್ಳಿ, 48%ಅಲ್ಲಿ 14,800 ಆಗುತ್ತೆ. ಓಕೆ, ಸೊ ಈಗ ನಾವು ಮಾಡಬೇಕಾಗಿರೋದೇನು, 185 ರೂಪಾಯಿ ಆದಾಗ
14,800 ರೂಪಾಯಿ 10 ಲೀಟ್ರಿಗಾಯಿತು. ಸೊ ಆದಾಗ ಓಕೆ 1 ಲೀಟ್ರಿಗೆ 185 ರೂಪಾಯಿ ಆದರೆ 14,800 ರೂಪಾಯಿಗೆ ಎಷ್ಟು ಲೀಟ್ರ್ ಬೇಕಾಗುತ್ತೆ ಅಂತ ಕೇಳಿರೋದಿಲ್ಲಿ ಅಷ್ಟೇ. ಸೊ 185 ಡಿವೈಡ್ ಮಾಡಿದಾಗ ನಿಮಗೆ 80 ಲೀಟ್ರ್ ಆಗುತ್ತೆ. 80 ಲೀಟ್ರ್ 185 ರೂಪಾಯಿ ನನಗೆ 14,800 ರೂಪಾಯಿಗೆ ಆಗ್ತಕ್ಕಂಥದ್ದು 80 ಲೀಟ್ರು. ಸೊ 80 ಲೀಟ್ರ್ ಅಂತ ಹೇಳಿದಾಗ ಸ್ನೇಹಿತರೆ ನಿಮಗೆ ಬರ್ತಕ್ಕಂಥದ್ದು ಎಲ್ಲಿ ಈಗ ನೋಡಿ 20 ಲೀಟ್ರಿಗೆ 20%. ಓಕೆ 80 ಲೀಟ್ರ್ ಆಯಿತು. 14,800 ರೂಪಾಯಿಗೆ ನಿಮಗೆ 80 ಲೀಟ್ರ್ ಬರುತ್ತೆ. ಇನ್ನು 20 ಲೀಟ್ರು ಕೊಡಬೇಕಲ್ವಾ, 100 ಲೀಟ್ರ್ ಅಲ್ವಾ ನಾವು ಹಾಕೊಂಡಿರೋದು. ಸೊ ಹೀಗಿರಬೇಕಾದ್ರೆ ನೋಡಿ 185 ಮೈನಸ್ 148 ಇದು ಇರ್ತಕ್ಕಂಥ 148 1 ಲೀಟ್ರಿಗೆ ಆಗಬೇಕಂತಕ್ಕಂಥದ್ದಾಗಿದೆ. ಸೊ ಇರ್ತಕ್ಕಂಥ 185 ರೂಪಾಯಿ ಆಗಿದೆ. ಸೊ ಇಂಟು 100 ನೀವು ಮಾಡಿದಾಗ ಬರ್ತಕ್ಕಂಥದ್ದು ನೋಡಿ 185ರಲ್ಲಿ 148 ಕಳೀರಿ. ಸೊ ಬರ್ತಕ್ಕಂಥದ್ದು 37/185 ಇಂಟು 100. ಸೊ ನೀವು ಕಂಪ್ಲೀಟಾಗಿ ಡಿವೈಡ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು 20% ಆಗಿರುತ್ತೆ. ಓಕೆ ಸ್ನೇಹಿತರೆ, ಸೊ ಈ ರೀತಿ ನೀವು ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಒಬ್ಬ ವ್ಯಕ್ತಿಯು ಕಲ್ಕತ್ತಾದಿಂದ ಅಹಮದಾಬಾದ್ಗೆ 9 km/h ವೇಗದಲ್ಲಿ ಹೋಗುತ್ತಾನೆ ಮತ್ತು ಅದೇ ಮಾರ್ಗದ ಮೂಲಕ 18 km/h ವೇಗದಲ್ಲಿ ಕೋಲ್ಕತ್ತಾಗೆ ಹಿಂದಿರುಗುತ್ತಾನೆ. ಸೊ ಪೂರ್ತಿ ಪ್ರಯಾಣದಲ್ಲಿ ವ್ಯಕ್ತಿಯ ಸರಾಸರಿ ವೇಗವನ್ನು ಕಂಡುಹಿಡಬೇಕು. ಸೊ ಸರಾಸರಿ ವೇಗ ಯಾವ ರೀತಿ ಕಂಡುಹಿಡಬೇಕಂತ ಹೇಳಿದ್ರೆ ಸ್ನೇಹಿತರೆ ಫಾರ್ಮುಲಾ ಇದೆ. ಸರಾಸರಿ ವೇಗಕ್ಕೆ ಇರ್ತಕ್ಕಂಥ ಫಾರ್ಮುಲಾ ಯಾವುದಂತ ಹೇಳಿದ್ರೆ 2v1 v2 ಡಿವೈಡೆಡ್ ಬೈ v1 ಪ್ಲಸ್ v2 ಅಂದರೆ ವೇಗ 1 ವೇಗ 2. ಸೊ ಸಿಂಪಲ್ ಇದೆ ಇದು ಸ್ನೇಹಿತರೆ. 2 ಇಂಟು ಸರಾಸರಿನೇ ಬೇರೆ ಕಂಡುಹಿಡಿಯೋದು, ಸರಾಸರಿ ವೇಗನ ಬೇರೆ ಕಂಡುಹಿಡಿಯೋದು. ಸೊ v1 9 ಇದೆ, v2 ಬಂದು 18 ಇದೆ. ಸೊ 9 ಪ್ಲಸ್ 18. ಸೊ ಇಲ್ಲಿ ನೋಡ್ತಾ ಹೋದಾಗ 2 ಇಂಟು 9 ಇಂಟು 18. ಓಕೆ, ಸೊ 9 ಪ್ಲಸ್ 18 ಎಷ್ಟಾಗುತ್ತೆ ನಮಗೆ 27 ಆಗುತ್ತೆ. 9ನೇ ಡಿವೈಡ್ ಮಾಡ್ತಾ ಹೋಗಿ 9 1 9 9 3 27. ಸೊ 3 1 3 3 6 18 6 12 ಆಗುತ್ತೆ. 6 12. ಓಕೆ, ಮಂದರ್ ಅವರಿಗೆ ಕೇತನ್ ಮತ್ತು ತುಷಾರ್ ಹೆಸರಿನ ಇಬ್ಬರು ಮೊಮ್ಮಕ್ಕಳಿದ್ದಾರೆ. ಮಂದರ್ ಅವರ ಸಂಪತ್ತಿನಿಂದ ಸ್ವಲ್ಪ ಹಣವನ್ನು 11 ವರ್ಷದ ಕೇತನ್ ಅವರು ಪಡೆಯುತ್ತಾರೆ ಮತ್ತು ಉಳಿದ ಹಣವನ್ನು 12 ವರ್ಷದ ತುಷಾರ್ ಅವರು ಪಡೆಯುತ್ತಾರೆ. ಆದರೆ ಈ ಹಣವು ಕೇತನ್ ಮತ್ತು ತುಷಾರ್ ಅವರಿಗೆ 22 ವರ್ಷ ವಯಸ್ಸಾದಾಗ ಮಾತ್ರ ಸಿಗುತ್ತದೆ. ಅಲ್ಲಿಯವರೆಗೆ ಈ ಹಣವು ವಾರ್ಷಿಕ 8% ಚಕ್ರ ಬಡ್ಡಿ ದರದ ಲೆಕ್ಕದಲ್ಲಿ ಬ್ಯಾಂಕಿನಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಇಬ್ಬರಿಗೂ 22 ವರ್ಷ ವಯಸ್ಸಾದಾಗ ಅವರಿಬ್ಬರು ಸಮಾನ ಮೊತ್ತವನ್ನು ಪಡೆಯುತ್ತಾರೆ. ಒಂದು ವೇಳೆ ಮಂದರ್ ಅವರ ಬಳಿ ಒಟ್ಟು 24,700 ಹಣ ಇದ್ದರೆ ಆರಂಭದಲ್ಲಿ ಮಂದಾರ್ ಅವರು ತುಷಾರ್ಗೆ ಕೊಟ್ಟಂಥ ಮೊತ್ತವೆಷ್ಟು? ಸ್ನೇಹಿತರೆ ಸ್ವಲ್ಪ ಲೆಂತ್ ಇದೆ ಕ್ವೆಶನ್ಸು, ನೋಡ್ತಾ ಹೋಗೋಣ. ಸೊ ಇಲ್ಲಿ ಏನಾಗುತ್ತೆ, ಒಟ್ಟು ಇರ್ತಕ್ಕಂಥದ್ದು ಎಷ್ಟು? ಓಕೆ, ಮಂದಾರ್ ಅವರ ಬಳಿ 24,700 ಹಣ ಇತ್ತು. ಟೋಟಲ್ ಅಮೌಂಟು 24,700. ಸೊ ಅಲ್ಲಿ ಕೊಡ್ತಕ್ಕಂಥದ್ದು ಯಾರಿಗೆ K+T ಅಂತ ಹೇಳಿದರೆ ತುಷಾರ್ ಮತ್ತು ಕೇತನ್ ಇಬ್ಬರಿಗೂ ಸಹ ಕೊಡ್ತಕ್ಕಂಥದ್ದು ಆಗಿದೆ. ಸೊ ಇಲ್ಲಿ ಏನಾಯಿತು, ಮಂದರ್ಗೆ 11 ವರ್ಷ. ಓಕೆ, ಇಲ್ಲಿ 3 ಜನ ಇದ್ದಾರೆ. ಮಂದರ್ ಅವರ ಸ್ವಲ್ಪ ಹಣವನ್ನು 11 ವರ್ಷ ಕೇತನ್ಗೆ. ಓಕೆ ಕೇತನ್ 11 ವರ್ಷದ ಕೇತನ್ನು ಆ್ಯಂಡ್ 12 ವರ್ಷ ತುಷಾರ್. ಓಕೆ, ತುಷಾರ್ ಬಂದು 12 ವರ್ಷ, ಕೇತನ್ ಬಂದು 11 ವರ್ಷ. ಅದಾದ ನಂತರ ಏನಾಯಿತು, ಏಜ್ ಆಫ್ ರಿವರ್ಸ್ ಮನಿ ಏನಾಗುತ್ತೆ 22 ವರ್ಷ. ಅಂದರೆ ಅವ್ರಿಗೆ ಅಮೌಂಟ್ ಸಿಗ್ತಕ್ಕಂಥದ್ದು ಯಾವಾಗ 22 ವರ್ಷಕ್ಕೆ ಸಿಗ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ, ಹೌದಾ? ಸೊ ಇಂಟ್ರೆಸ್ಟ್ ಏನು ಕೊಟ್ಟಿದ್ದಾರೆ 8% ಇಂಟ್ರೆಸ್ಟ್, 8% ಚಕ್ರ ಬಡ್ಡಿಯನ್ನು ಕೊಟ್ಟಿರ್ತಕ್ಕಂಥದ್ದು 8%. ಸೊ ಇವಾಗಿರಬೇಕಾದ್ರೆ ಈಗ ಇಬ್ಬರಿಗೂ ಸೇಮ್ ಅಮೌಂಟು, ಕೆಗೆ ಏನು ಅಮೌಂಟ್ ಬರುತ್ತೋ ಟಿಗೂ ಸಹ ಸೇಮ್ ಅಮೌಂಟ್ ಇದೆ. ಸೇಮ್ ಅಮೌಂಟ್ ಇದೆ ಅಂದರೆ ಇದಕ್ಕೆ ಒಂದು ಫಾರ್ಮುಲಾ ಬರುತ್ತೆ. ಯಾವ ಫಾರ್ಮುಲಾ ಬರುತ್ತೆ ನಮಗೆ? ಸೊ ಇಬ್ರಿಗೂ ಅಸಲು ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ ಸ್ನೇಹಿತರೆ, ಹೌದಾ? ಸೊ ಇಬ್ರಿಗೂ ಅಸಲು ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ. ಸೊ ಕೆಗೆ ಏನಿದೆ, ಒಂದು ಚಕ್ರ ಬಡ್ಡಿ ಫಾರ್ಮುಲಾ ಏನು ಬರುತ್ತೆ ನಮಗೆ 1 + R/100 ಹೋಲ್ ಪವರ್ ಏನು ಬರುತ್ತೆ ಈಕ್ವಲ್ಸ್ ಟಿಗೂ ಅಷ್ಟೇ. ಇದನ್ನು ಕೆ ಅಂತ ತೊಗೊಳ್ಳೋಣ, ಕೆಗೆ ಇದು ಟಿ ಅಂತ ತೊಗೊಳ್ಳೋಣ. ಓಕೆ, ಸೊ ಟಿ ಇಂಟು 1 + R/100 ಹೋಲ್ ಪವರ್ ಎನ್. ಟೈಮ್ ಎಷ್ಟು ಕೊಟ್ಟಿದ್ದಾರೆ? ಟೈಮ್ ಇದೆ ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ,
11 ವರ್ಷ ಕೇತನ್ಗೆ ಅಂತ ಕೊಟ್ಟಿದ್ದಾರೆ, 12 ವರ್ಷದ ತುಷಾರ್. ಓಕೆ, ಸೊ ಇಲ್ಲಿ ಏನಾಗುತ್ತೆ 22 ವರ್ಷ ಗಂಟ ಅಂತ ಹೇಳಿದಾಗ 12 ವರ್ಷನಿಗೆ 10 ವರ್ಷ ಆಗುತ್ತೆ ತುಷಾರ್ಗೆ, ಕೇತನ್ಗೆ 11 ವರ್ಷ ಆಗುತ್ತೆ ಸ್ನೇಹಿತರೆ. ಸೊ ಯಾರಿಗೆ ಚಿಕ್ಕದಿರುತ್ತೋ ಸೊ ಅವ್ರಿಗೆ 1 ವರ್ಷ ಜಾಸ್ತಿ ಅಮೌಂಟ್ ತೊಗೊಳ್ತಾರೆ, ಹೌದಲ್ವಾ. ಸೊ ಕೇತನ್ಗೆ ಏನಾಗುತ್ತೆ ಇಲ್ಲಿ 11 ವರ್ಷ ಬರುತ್ತೆ, ತುಷಾರ್ಗೆ ಎಷ್ಟು ಬರುತ್ತೆ 10 ವರ್ಷ ಬರುತ್ತೆ. ಆ್ಯಂಡ್ ಆ ರೇಟು ಸಹ ಕೊಟ್ಟಿದ್ದಾರೆ, 8% ಅಂತಕ್ಕಂಥದ್ದು ರೇಟು ಸಹ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಸೊ ಈ ರೀತಿ ನಾವು ಮಾಡ್ಕೊಳ್ತಾ ಹೋದಾಗ ಸ್ನೇಹಿತರೆ ನಮಗೆ ಬರ್ತಕ್ಕಂಥದ್ದು ಏನೀಗ ಈಗ ಆಯಿತು, ಇದು 6 ಆಯ್ತಲ್ವಾ. ಸೊ ಇದು ಎಲ್ ಸಿ ಎಮ್ ತೊಗೊಂಡು ನಾವು ಮಾಡ್ತಕ್ಕಂಥದ್ದಾದಾಗ ಇಲ್ಲಿ ಕೆ ನೋಡಿ 100 ಪ್ಲಸ್ 8 100 ಆಯಿತಾ, 108 ಆಯಿತು. ಸೊ 108 ಅಂದಾಗ 1.08 ಹೋಲ್ ಪವರ್ 11 ಆಯಿತು. ಇದು ಟಿ ಇದೆ, ಇದು ಅಷ್ಟೇ 1.08 ಹೋಲ್ ಪವರ್ 10 ಇದೆ. ಸೊ ಇಲ್ಲಿ ಒಂದು ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ, ಇಲ್ಲಿ 10 ಇರೋದ್ರೆ ಇಲ್ಲಿ 10 ಕ್ಯಾನ್ಸಲ್ ಆಯಿತು. ಕೆ 1.08 ಈಸ್ ಈಕ್ವಲ್ ಟು ಟಿ ಆಯಿತು. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ 10 ಇರೋದ್ರಿಂದ ಇಲ್ಲಿ 11 ಇದೆ, 10 ಕ್ಯಾನ್ಸಲ್ ಆಗುತ್ತೆ, 1 ಮಾತ್ರ ಉಳ್ಕೊಳ್ಳುತ್ತೆ. ಆಯಿತಾ. ಇವಾಗ ಏನಾಯಿತು ಇಲ್ಲಿ ಕೆ ಪ್ಲಸ್ ಟಿ ಈಸ್ ಈಕ್ವಲ್ ಟು 24,700 ಇದೆ. ಕೆ ಪ್ಲಸ್ ಟಿ ಈಸ್ ಈಕ್ವಲ್ ಟು 24,700 ಇದೆ. ಈಗಿರಬೇಕಾದ್ರೆ ನಮ್ಗೆ ಏನು ಕಂಡುಹಿಡಬೇಕು, ತುಷಾರ್ ಕಂಡುಹಿಡಬೇಕು. ಸೊ ತುಷಾರ್ ನಮಗೆ ಬೇಕಂತ ಹೇಳಿದ್ರೆ, ಓಕೆ ತುಷಾರ್ ಬೇಕಂತ ಹೇಳಿದಾಗ ಇಲ್ಲಿ ನಾವು ತುಷಾರ್ ಹಾಕ್ಕೊಳ್ಬಹುದು. ಏನಂತ ಹಾಕ್ಕೊಳ್ಬಹುದು, ನೋಡಿ ತುಷಾರ್ಗೆ ಇಲ್ಲಿ ತೊಗೊಳ್ತೀನಿ. ಟಿ ಈಸ್ ಈಕ್ವಲ್ ಟು 24,700 ಮೈನಸ್ ಕೆ ಬರುತ್ತೆ, ಹೌದಾ. ಸೊ ಈಗ ಟಿ ಇಲ್ಲಿಗೆ ಅಪ್ಲೈ ಮಾಡಿ, ನೀವು ಇಲ್ಲಿಗೆ ಅಪ್ಲೈ ಮಾಡಿ. ಕೆ 1.08 ಈಸ್ ಈಕ್ವಲ್ ಟು ಟಿಗೆ ಇದನ್ನು ಹಾಕ್ಕೊಳ್ಳಿ, 24,700 ಮೈನಸ್ ಕೆ ಅಂತ ಹಾಕ್ಕೊಳ್ಬಹುದು. ಈ ಕೆನ ಈ ಕಡೆ ಕಳಿಸಿ ಸ್ನೇಹಿತರೆ, ಈ ಕೆನ ಈ ಕಡೆ ಕಳಿಸಿದಾಗ ನಮ್ಗೆ ಏನಾಯಿತು 2.08 ಕೆ ಐ ಈಕ್ವಲ್ಸ್ 24,700 ಆಯಿತು. ಸೊ ಇವಾಗ ಏನಾಗುತ್ತೆ, ಕೆ ಈಸ್ ಈಕ್ವಲ್ ಟು 24,700 ಡಿವೈಡೆಡ್ ಬೈ 2.08. ಓಕೆ, ಸೊ ಇದು ನಾವು ಡಿವೈಡ್ ಮಾಡಿದಾಗ ನಮಗೆ ಸಿಗ್ತಕ್ಕಂಥದ್ದು 11,875 ಬರುತ್ತೆ ಕೆ. ಇದು ಕೆ ಆಯಿತು, ನಮ್ಗೆ ಬೇಕಾಗಿರೋದು ತುಷಾರು. ಸೊ ಇಲ್ಲಿಗೆ ಇದನ್ನು ಅಪ್ಲೈ ಮಾಡಿ, ಅಂದರೆ 24,700ರಲ್ಲಿ ನೀವು 11,875 ಮೈನಸ್ ಮಾಡಿದ್ರೆ ನಮಗೆ ತುಷಾರ್ ಸಿಗುತ್ತೆ. ಸೊ ಅವಾಗ ಏನಾಗುತ್ತೆ ನಮಗೆ ಇಲ್ಲಿ 5, 2, 8, 2, 1. ಸೊ ಇಷ್ಟು ಬಂದು ತುಷಾರ್ ಅಮೌಂಟ್ ಸಿಗ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಏನಾಗಿದೆ ಸ್ನೇಹಿತರೆ, ಒಂದು ಸಂಖ್ಯೆಯನ್ನು ಮೊದಲು 15% ಕಡಿಮೆ ಮಾಡಲಾಗುತ್ತೆ, ನಂತರ 20ರಷ್ಟು ಹೆಚ್ಚಿಸಲಾಗುತ್ತೆ. ಹೀಗೆ ಪಡೆದ ಸಂಖ್ಯೆಯ ಮೂಲ ಸಂಖ್ಯೆಗಿಂತ 78 ಹೆಚ್ಚಾಗಿದೆ, ಹಾಗಾದರೆ ಮೂಲ ಸಂಖ್ಯೆ ಇದಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ತುಂಬ ಸಿಂಪಲಾಗಿ ಮಾಡ್ತಾ ಹೋಗ್ಬಿಡೋಣ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಫಸ್ಟ್ಗೆ ಯಾವುದೋ ಒಂದು ಸಂಖ್ಯೆ ಕೊಟ್ಟರೆ ಯಾವ ಸಂಖ್ಯೆ ಅಂತ ಗೊತ್ತಿಲ್ಲ, ಎಕ್ಸ್ ಅಂತ ತೊಗೊಳ್ಳೋಣ. ಎಕ್ಸ್ 15% ಕಡಿಮೆ ಮಾಡ್ತಾರೆ ಅಂತ ಹೇಳಿದಾಗ 100ಕ್ಕೆ 15% ಕಡಿಮೆ ಅಂತ ಹೇಳಿದಾಗ ಏನಾಗುತ್ತೆ ಸ್ನೇಹಿತರೆ, ಎಕ್ಸ್ ಇಸ್ ಈಕ್ವಲ್ ಟು 0.15 ಎಕ್ಸ್ ಬರುತ್ತೆ. ಓಕೆ, ಸೊ ಅಲ್ಲಿಗೆ ಎಕ್ಸ್ ಮೈನಸ್ 0.15 ಎಕ್ಸ್ ಇದು ಬಂದು ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ 0.15 ಎಕ್ಸ್ ಮೈನಸ್ ಮಾಡಿದಾಗ ನಮಗೆ 0.85 ಎಕ್ಸ್ ಆಯಿತು. ಇದು 15ರಷ್ಟು ಕಡಿಮೆ ಮಾಡಿದಾಗ 0. ಅಂದರೆ ಏನು ಒಂದು ಇದಿತ್ತು ವಸ್ತು, ಸೊ ಅದರ ಒಂದು ಎಕ್ಸ್ ಅಂತ ತೊಗೊಂಡಿರ್ತೀವಿ, 1 ಎಕ್ಸ್ ಅಂತ ಆಗಿರುತ್ತದು. ಸೊ ಅದರ ಒಂದು 15ರಷ್ಟು ಕಡಿಮೆ ಮಾಡಿದಾಗ 0.85 ಎಕ್ಸ್ ಆಗುತ್ತೆ ಸ್ನೇಹಿತರೆ. ಸೊ 20% ಜಾಸ್ತಿ ಮಾಡ್ತಾವೆ ಅಂತ ಹೇಳಿದಾಗ ಏನಾಗುತ್ತೆ, 20% ರೈಸ್ ಮಾಡಿದ್ರು ಅಂತ ಹೇಳಿದರೆ, ಸೊ 20% ರೈಸ್ ಆದಾಗ ಏನಾಗುತ್ತೆ, 100ಕ್ಕೆ 20% ರೈಸ್ ಆಯ್ತು ಅಂತ ಅಂದ್ಕೊಳ್ಳಿ ಸ್ನೇಹಿತರೆ. ಓಕೆ, ಸೊ 100ಕ್ಕೆ 20% ರೈಸ್ ಆದರೆ ಎಷ್ಟಾಗುತ್ತೆ ನಿಮಗೆ, ಇಲ್ಲಿ 0 ಕ್ಯಾನ್ಸಲ್ ಆಯಿತು, 0.2 ಎಕ್ಸ್ ಆಯಿತು. ಸೊ ಅಲ್ಲಿಗೆ ಟೋಟಲಾಗಿ ಎಷ್ಟಾಯಿತು, 1 ಎಕ್ಸ್ಗೆ ಪ್ಲಸ್ 0.2 ಎಕ್ಸ್ ಸೇರಿಸ್ಕೊಂಡಾಗ 1.2 ಎಕ್ಸ್ ಅಂತಕ್ಕಂಥದ್ದು ಆಯಿತು. ಇದು 20% ರೈಸ್ ಆದಾಗ, ಇದು 15% ಕಮ್ಮಿ ಆದಾಗ, ಇದು ಕಮ್ಮಿ ಆದಾಗ ಇದು ರೈಸ್ ಆದಾಗ ಸ್ನೇಹಿತರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇದೇನು ಕೊಟ್ಟಿದ್ದಾರೆ, ಹೀಗೆ ಪಡೆದ ಸಂಖ್ಯೆಯು ಮೂಲ ಸಂಖ್ಯೆಗಿಂತ 78 ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಹೀಗೆ ಪಡೆದ ಸಂಖ್ಯೆಯು ಮೂಲ ಸಂಖ್ಯೆಗಿಂತ 78 ಜಾಸ್ತಿ ಇದೆ ಅಂತ ಕೇಳಿದ್ದಾರೆ. ಓಕೆ, ಸೊ
ನೋಡಿ ಇವಾಗ ಹೀಗೆ ಪಡೆದ ಸಂಖ್ಯೆಯು ಮೂಲ ಸಂಖ್ಯೆ ಏನಾಗಿದೆ, ಮೂಲ ಸಂಖ್ಯೆ ಎಕ್ಸ್ ಅಂತ ತೊಗೊಂಡಿದ್ದೀವಿ ಸ್ನೇಹಿತರೆ. ಎಕ್ಸ್ ಸಂಖ್ಯೆಗಿಂತ 78 ಹೆಚ್ಚಾಗಿದೆ. ಇರ್ತಕ್ಕಂಥ ಮೂಲ ಸಂಖ್ಯೆಗಿಂತ 78 ಹೆಚ್ಚಾಗಿದೆ. ಹೀಗೆ ಪಡೆದ, ಹೀಗೆ ಏನು ಪಡ್ಕೊಂಡಿದ್ದೀವಿ ನಾವು 1.2x ಅಂತ ಏನು ಪಡ್ಕೊಂಡಿದ್ದೀವೋ ಎಸ್ 0. ಓಕೆ, ಇಲ್ಲಿ 2 0 ಬರಬೇಕಲ್ವಾ. ಸೊ ಇದೊಂದು 0 ಕ್ಯಾನ್ಸಲ್ ಆಯಿತು. ಸೊ ಪಾಯಿಂಟ್. ಓಕೆ, ಸೊ ಇಲ್ಲಿ ಏನಾಗುತ್ತೆ 1.02x ಅಂತಕ್ಕಂಥದ್ದು ಏನು ಬಂದಿದೆಯೋ ಇದನ್ನು ಡೈರೆಕ್ಟ್ ನಾವು ಮಾಡ್ತಾ ಹೋದಾಗ ಇದು ಈ ಕಡೆ ತೊಗೊಳ್ರಿ ಅಥವಾ ಇದನ್ನು ಈ ಕಡೆ ತೊಗೊಳ್ರಿ. ಓಕೆ ನೋಡಿ, 1.02x ಮೈನಸ್ ಎಕ್ಸ್ ಅಂತ ತೊಗೊಂಡಾಗ 78 ಆಯಿತು. ಇಲ್ಲಿ ಕಳೆದಾಗ ನಾವು ಸ್ನೇಹಿತರೆ ನೋಡಿ 1x ಕಳೆದಾಗ ನಮಗೆ 0.2x = 78 ಆಗುತ್ತೆ ಸ್ನೇಹಿತರೆ. ಸೊ ಇದನ್ನು ಮಾಡ್ತಾ ಹೋದರೆ ನಮಗೆ 78/0.02. ಸೊ ಇದು ಡಿವೈಡ್ ಮಾಡ್ತಾ ಹೋದರೆ ನಮಗೆ ಬರ್ತಕ್ಕಂಥದ್ದು 3900. ಸೊ ಈ ರೀತಿ ಬರ್ತಕ್ಕಂಥ ಏನು 20% ಮತ್ತು 15% ಅಲ್ಲಿ ಮಾಡ್ತೀವೋ ಸೊ ಅದನ್ನು ತೊಗೊಂಡು ಮೂಲ ಸಂಖ್ಯೆಗಿಂತ 78 ಹೆಚ್ಚಾಗಿ ಸಮವಾಗಿರ್ತಕ್ಕಂಥದ್ದು ಆಗಿರುತ್ತೆ. ಒಂದು ಪರೀಕ್ಷೆಯಲ್ಲಿ ಗಣಿತದ 3 ಪ್ರಶ್ನೆ ಪತ್ರಿಕೆಗಳಿದ್ದಾವೆ, ಇಂಗ್ಲೀಷ್ನ 2 ಪ್ರಶ್ನೆ ಪತ್ರಿಕೆಗಳು, ವಿಜ್ಞಾನದಲ್ಲಿ 1 ಪತ್ರಿಕೆ ಇತ್ತು. ಈ ಎಲ್ಲ ಪತ್ರಿಕೆಗಳು 100 ಅಂಕಗಳನ್ನು ಹೊಂದಿದ್ದವು. ಎಸ್ ಅವರು ಗಣಿತದಲ್ಲಿ 60%, ಇಂಗ್ಲೀಷಲ್ಲಿ 70%, ವಿಜ್ಞಾನದಲ್ಲಿ 50% ಅಂಕಗಳನ್ನು ಪಡ್ಕೊಂಡ್ರೆ ಎಲ್ಲ ಪತ್ರಿಕೆಗಳವರ ಶೇಕಡಾವಾರು ಅಂಕಗಳು ಎಷ್ಟು ಅಂತ ಕೇಳಿದರೆ ನೋಡಿ, ಗಣಿತ ಅಂತ ತೊಗೊಂಡಾಗ ಎಷ್ಟಿದೆ, 3 ಪ್ರಶ್ನೆ ಇದೆ. ಒಂದು ಪ್ರಶ್ನೆ ಪತ್ರಿಕೆ 100 ಆದರೆ 300 ಮಾರ್ಕ್ಸು. ಸೊ ಇಂಗ್ಲೀಷ್ ಏನಾಗಿದೆ, ಇಂಗ್ಲೀಷ್ ಬಂದು 2 ಇದೆ, 100 ಸೊ 200 ಆಯಿತು. ಆ್ಯಂಡ್ ವಿಜ್ಞಾನ ಸೈನ್ಸ್ ಇದೆ, ಸೈನ್ಸ್ ಒಂದೇ ಪತ್ರಿಕೆ 100 ಮಾರ್ಕ್ಸು. ಸೊ ಇಲ್ಲೇನಾಯಿತು, ಗಣಿತದಲ್ಲಿ 60% ಅಂತ ಹೇಳಿದ್ರು. ಸೊ 100ಕ್ಕೆ 60% ಆದರೆ 300ಕ್ಕೆ ಎಷ್ಟಾಯಿತು? ಓಕೆ, 100ಕ್ಕೆ 60 ಆದರೆ 300ಕ್ಕೆ ಎಷ್ಟಾಯಿತು? 2 0 ಕ್ಯಾನ್ಸಲು, 6 3 18, 180. ಸೊ ಇದು ಅಷ್ಟೇ. 100ಕ್ಕೆ ಎಸ್ 60 ಎಸ್, ಇಂಗ್ಲೀಷಲ್ಲಿ 70 ಆದರೆ 200ಕ್ಕೆ ಎಷ್ಟಾಯಿತು? 2 0 ಕ್ಯಾನ್ಸಲ್ ಆದರೆ 7 14 140 ಆಯಿತು. ಇದು ಬಂದು ಸೈನ್ಸು 50% ಅಂತ ಹೇಳಿದರೆ 100ಕ್ಕೆ 50% ಆದರೆ 100ಕ್ಕೆ ಎಷ್ಟು ಅಂತ ಕೇಳಿದರೆ 50 ಆಗುತ್ತೆ ಸ್ನೇಹಿತರೆ. ಸೊ ಟೋಟಲಾಗಿ ತೊಗೊಂಡಿರ್ತಕ್ಕಂಥದ್ದು ಎಷ್ಟು ಮಾರ್ಕ್ಸ್ ಅಂತ ಹೇಳಿದಾಗ ನೋಡಿ, 0ಗೆ 0, 8 ಇದೆ, 8 4 12, 12 5 17 ಆಯಿತು. ಸೊ 370 ಮಾರ್ಕ್ಸನ್ನು ತೊಗೊಂಡಿದ್ದಾರೆ. ಓಕೆ, 370 ಎಷ್ಟಕ್ಕೆ? 3 2 5 1 6, 600ಕ್ಕೆ 370 ತೊಗೊಂಡ್ರೆ 100ಕ್ಕೆ ಎಷ್ಟು ಪರ್ಸೆಂಟೇಜನ್ನು ಕೇಳಿದೆ? 100ಕ್ಕೆ ಎಷ್ಟು? 2 0 ಕ್ಯಾನ್ಸಲ್ ಆಯಿತು ಸ್ನೇಹಿತರೆ. ಸೊ ಎಲ್ಲ ನೋಡ್ತಾ ಹೋದಾಗ 6ರಿಂದ 6 36, ಎಸ್ 36 ಆಯಿತು, 10 ಆಯಿತು, 6 1 6, 4 ಉಳಿತು. ಸೊ ಮತ್ತೆ ನಾವು ನೋಡ್ತಾ ಹೋದಾಗ 6 ಪಾಯಿಂಟ್, ಸೊ ಈ ರೀತಿ ಸಮಥಿಂಗಲ್ಲಿ ಬರ್ತಾ ಹೋಗುತ್ತೆ. ಸೊ 61.67. ಎಸ್ ಲಾಸ್ಟ್ ಕ್ವೆಶನ್ ನೋಡ್ತಾ ಹೋದರೆ ಸ್ನೇಹಿತರೆ, ಸೊ ಫಸ್ಟ್ ನಾವು ಇಲ್ಲೇನು ಮಾಡಬೇಕು, ಬಾರ್ಡ್ಮೋಸ್ ಥಿಯರಮ್ನ ಅಪ್ಲೈ ಮಾಡಬೇಕು. ಹೌದಾ, ಬಾರ್ಡ್ಮೋಸ್ ಥಿಯರಮ್ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಫಸ್ಟು 7ರಲ್ಲಿ 3 ಆದರೆ ಎಷ್ಟಾಗುತ್ತೆ? ಬ್ರಾಕೆಟನ್ನು ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ. 7ರಲ್ಲಿ 3 ಆದರೆ 4 ಇದೆ, ಇಂಟು 40/4 ಇದೆ. ಸೊ ಈ 4 ಕ್ಯಾನ್ಸಲ್ ಆದರೆ 40 ಮಾತ್ರ ಉಳ್ಕೊಳ್ತದೆ ನಮಗೆ ಸ್ನೇಹಿತರೆ. ಸೊ ಇಲ್ಲಿ 40 ಮಾತ್ರ ಉಳಿತು. ಈ 40ನ ತೊಗೊಳ್ತಾ ಹೋಗೋಣ. ಈಗ 48 ನೋಡಿ, ಇದನ್ನ ಡಿವೈಡ್ ಮಾಡ್ಬೋದು. 8 1 8 6 48. ಸೊ ಇಲ್ಲೇನು ಉಳಿತು? 6 ಉಳಿತು. ಇದು ಬೇಡ, 6 ಉಳಿತು. 6 ಇಂಟು ನೋಡಿ 49/7 ಇದೆ, ಪ್ಲಸ್ ಇಲ್ಲಿ 40 ಉಳ್ಕೊತು. ಲಾಸ್ಟ್ ಫೈನಲ್ ಆಗಿ ನಮಗೆ 40 ಉಳ್ಕೊತು ಸ್ನೇಹಿತರೆ. ಸೊ ಇದಕ್ಕೆ ನಾವೇನು ಮಾಡಬಹುದು, 6 ಹಾಗೆ ಇರಲಿ, ಇದಕ್ಕೆ ಎಲ್ ಸಿ ಎಮ್ ಅಂತ ತೊಗೋಣ. 7 ಎಲ್ ಸಿ ಎಮ್ ತೊಗೊಂಡೆ. ಸೊ 49 ಹಾಗೆ ಇದೆ, 4 7 28. ಸೊ ಇವಾಗ ಏನಾಯಿತು, 6/7 ಹಾಗೆ ಇರಲಿ ಸ್ನೇಹಿತರೆ. ಇದನ್ನು ಕೂಡ್ಕೊಳ್ತಾ ಹೋಗಿ ನೀವು. 49 ಪ್ಲಸ್ 280 ಕೂಡ್ಕೊಂಡಾಗ ನಿಮಗೆ ಬರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದರೆ 329 ಬರುತ್ತೆ. 7ನ ಡಿವೈಡ್ ಮಾಡಿ ನೀವು. 7ನ ಡಿವೈಡ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು ಎಷ್ಟು? 7ರಿಂದ 7 1 7, 4 28 ಆಯಿತು. ಸೊ 28 ಅಂತ ಹೇಳಿದಾಗ 40 49, 7 49 ಆಯಿತು, 47. 6 ಇಂಟು 47 ನೀವು ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು 282 ಆಗಿರುತ್ತೆ. ಸೊ ಇದಾಗಿರುತ್ತೆ ಸ್ನೇಹಿತರೆ. ಮ್ಯಾಥ್ಸ್ ಪೇಪರ್ ಸ್ವಲ್ಪ ಟಫೇ ಇದೆ, ಬೆಟರ್ ಅದನ್ನು ಅಂದರೆ ಮೆಂಟಲ್ ಎಬಿಲಿಟಿ ಮತ್ತು ಜಿ ಕೆಗೆ ಹೋಲಿಸ್ಕೊಂಡಾಗ ಮ್ಯಾಥ್ಸ್ ಸ್ವಲ್ಪ ಟಫ್ ಇದೆ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನಂತಂದರೆ ಇಲ್ಲಿ ಇರ್ತಕ್ಕಂಥದ್ದು 60 ನಿಮಿಷಗಳು ಅಂತ ಹೇಳಿದ್ದೀನಿ. 60 ನಿಮಿಷಕ್ಕೆ ಒಟ್ಟು 80 ಪ್ರಶ್ನೆಗೆ ಆನ್ಸರ್ನ ಮಾಡಬೇಕಾಗುತ್ತೆ. ಸೊ ಮ್ಯಾಥ್ಸು ಸ್ವಲ್ಪ ಟೈಮ್ ಹಿಡಿತಕ್ಕಂಥದ್ದಾಗಿದೆ. ಸೊ ಹಾಗಾಗಿ ಪಟ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಅದನ್ನು ಸ್ವಲ್ಪ ನೋಡಿಕೊಂಡು ನೀವು ಮಾಡ್ಕೊಳ್ತಾ ಹೋಗಿ.